ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಇದ್ರ ಜೊತೆಗೆ ಮಾಲ್ತೇಶ್ ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲ ವಿವರಗಳನ್ನು ಕೊಡಲಿಕ್ಕೆ. ಸಾಕಷ್ಟು ಸಂಗತಿಗಳಿದೆ. ಯಾಕಂದರೆ ಒಂದು ಚುನಾವಣೆ ಒಂದು ಫಲಿತಾಂಶ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ಪಾಠ. ಬೇರೆ ಬೇರೆ ನಾಯಕರುಗಳಿಗೆ, ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ ಸಂದೇಶಗಳನ್ನು ರವಾನಿಸುತ್ತೆ. ಅಷ್ಟೇ ಅಲ್ಲ, ಜನರ ನಾಡಿ ಮಿಡಿತ ಹೇಗಿತ್ತು, ಅಬ್ಬರದ ಪ್ರಚಾರಗಳು ಒಂಥರ ಬೇರೆ, ಹೋರಾಟ ಹಾರಾಟಗಳು ಬೇರೆ. ಆದರೆ ಜನಸಾಮಾನ್ಯ 5 ವರ್ಷಕ್ಕೊಂದ್ಸರಿ ಕಾಯ್ತಾ ಇರ್ತಾನೆ ಯಾರ್ಯಾರು ಯಾವ ರೀತಿ ಪಾಠ ಹೇಳಬೇಕು ಅಂತ. ನೋಡಿ, ಉತ್ತರ ಪ್ರದೇಶದಲ್ಲಿ ಈಗ ಮತ್ತೆ ಯೋಗಿನೇ ಬಾಸ್. ಈಗಲೂ ಕೂಡ ಮೋದಿ ಒಂದು ಲೆಕ್ಕದಲ್ಲಿ ಅವರ ವರ್ಚಸ್ಸು ಎಂದೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದನ್ನು ಮತ್ತೊಂದ್ಸರಿ ಸಾಬೀತು ಮಾಡಿದೆ ಈ ಫಲಿತಾಂಶ. ಇನ್ನು ಗೋವಾದಲ್ಲಿ ಬಿಜೆಪಿ ಪಾಳೆಯಕ್ಕೇನೆ ಮತ್ತೆ ಗದ್ದುಗೆ. ಪಂಚ ರಾಜ್ಯಗಳಲ್ಲಿ ಕೇಸರಿ ಸೇನೆ ಪಾರುಪತ್ಯ, 4 ರಾಜ್ಯಗಳಲ್ಲಿ ಬಹುಮತ. ಇದೆಲ್ಲ ಆದದ್ದು ಹೇಗೆ? ಎಲ್ಲವೂ ಕೂಡ ದಿಢೀರ್ನೆ ಆಗಿ ಹೋಗುತ್ತಾ? ಯಾಕಂದರೆ ಕೆಲವೊಂದು ಫಲಿತಾಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಫಲಿತಾಂಶ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜನ ಬೇಸತ್ತಿರ್ತಾರೆ, ಜನ ರೋಸ್ ಹೋಗಿರ್ತಾರೆ. ಉದಾಹರಣೆ ಹೇಳಬೇಕು ಅಂತಂದರೆ ಪಂಜಾಬಲ್ಲಿ ಎಂತೆಂಥ ರಿಸಲ್ಟ್ ಕೊಟ್ಟಿದೆ, ಎಂತೆಂಥ ಘಟಾನುಘಟಿ ನಾಯಕರು ಮಣ್ಣು ಮುಕ್ಕಿದ್ದಾರೆ. ಇನ್ನು ಉತ್ತರಾಖಂಡಲ್ಲಿ BJP ಅಭ್ಯರ್ಥಿನೇ ಸೋಲು ಕಂಡಿದ್ದಾರೆ. ಎಂತೆಂಥ ನಾಯಕರು ಸೋಲುಂಡ್ರು. ಜೊತೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ಉಪಮುಖ್ಯಮಂತ್ರಿ ಸೋಲನ್ನು ಕಂಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇದು ಬಹಳಷ್ಟು ದೊಡ್ಡ ದೊಡ್ಡ ಮೆಸೇಜ್ಗಳನ್ನು ರವಾನಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಏನು ಅಂತಂದರೆ 14ರಿಂದ ಈಚೆಗೆ BJP ಯಾವ ಚುನಾವಣೆಯನ್ನು ಕೂಡ ಕಡೆಗಣಿಸ್ತಾ ಇಲ್ಲ. ಪ್ರತಿಯೊಂದನ್ನು ಕೂಡ ಬಹಳ ಸೀರಿಯಸ್ ಆಗಿ ಮಾಡ್ತಾ ಇದೆ. ಅದರ ತಂತ್ರಗಾರಿಕೆ ಬೇರೆ ಬೇರೆ ಆಗ್ತಾ ಇದೆ ಅನ್ನಲಿಕ್ಕೆ ಇದೊಂದು ಎಕ್ಸಾಂಪಲ್. ನಿನ್ನೆ ಬಂದಂಥ ರಿಸಲ್ಟ್ ಕೇಸರಿ ಕಹಳೆ ಮೊಳಗಿದೆ, ಮತ್ತೆ ಮೋದಿ ಅಲೆ ಅಪ್ಪಳಿಸಿದೆ. ಕೇವಲ 5 ರಾಜ್ಯದ ಚುನಾವಣೆ ಆದ್ರೂ ದೇಶಾದ್ಯಂತ ಕಮಲ ಪಡೆ ವಿಜಯದ ಪತಾಕೆ ಹಾರಿಸಿ ರಣಕೇಕೆ ಹಾಕಿದೆ. ಹೋಳಿಗೂ ಮೊದಲೇ ಬಿಜೆಪಿ ಪಡೆಯಲ್ಲಿ ಗೆಲುವಿನ ರಂಗೇರಿದೆ. ಮಾರ್ಚ್ನಲ್ಲೇ ದೀಪಾವಳಿ ಆಚರಿಸಿದೆ. ಅಷ್ಟೇ ಅಲ್ಲ, ಬಿಜೆಪಿ ವರ್ಚಸ್ಸು ಕುಂದಿದೆ ಅಂತ ಎದೆಯುಬ್ಬಿಸಿ ಟೀಕಿಸುತ್ತಿದ್ದವರಿಗೆ ಎದೆ ಬಿರಿಯುವಂತಹ ಹೊಡೆತವನ್ನೇ ಮೋದಿ ಕೊಟ್ಟಿದ್ದಾರೆ. 5 ರಾಜ್ಯದ ಚುನಾವಣೆ ಫಲಿತಾಂಶದ ಮೂಲಕವೇ ದಿಟ್ಟ ಉತ್ತರವನ್ನ ನೀಡಿದ್ದಾರೆ. ಜನಾದೇಶ ಪಡೆದು ಘರ್ಜಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಕೇಸರಿ ಪಡೆ ಪರಾಕ್ರಮ. ಹೌದು, ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ, ಗೋವಾ, ಪಂಜಾಬ್ ಈ 5 ರಾಜ್ಯಗಳಲ್ಲಿ ನಡೆದ ಚುನಾವಣೆಯ ಜನಾದೇಶ ಹೊರಬಿದ್ದಿದೆ. 5 ರಾಜ್ಯಗಳ ಪೈಕಿ ಬಿಜೆಪಿ 3 ಕಡೆ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಒಂದು ಕಡೆ ಬಹುತೇಕ ಅಧಿಕಾರದ ಗದ್ದುಗೇರೋಕೆ ಸನ್ನದ್ಧವಾಗಿದೆ. ಆದ್ರೆ ಒಂದು ರಾಜ್ಯದಲ್ಲಷ್ಟೇ ಸೋತಿದೆ. ಹಾಗಿದ್ರೆ ಬಿಜೆಪಿ ಜೈತ್ರ ಯಾತ್ರೆ ಹೇಗಿತ್ತು, ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನ ಪಡೆದಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಯುಪಿಯಲ್ಲಿ ಐತಿಹಾಸಿಕ ಗೆಲುವಿಗೆ ಮುತ್ತಿಟ್ಟ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಮೋದಿ ಜೋಡಿ ಮ್ಯಾಜಿಕ್ಗೆ ಮತದಾರರು ಬಹುಪರ ಕೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನೇ ದಾಖಲಿಸಿದೆ. ಉತ್ತರ ಪ್ರದೇಶದ ಫಲಿತಾಂಶವನ್ನ ನೋಡೋದಾದ್ರೆ, ಅಂದಹಾಗೆ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಅಂದ್ರೆ 403 ವಿಧಾನಸಭೆ ಕ್ಷೇತ್ರಗಳಿರೋ ಉತ್ತರ ಪ್ರದೇಶದಲ್ಲಿ ಸತತ 2ನೇ ಬಾರಿ ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಬರೋಬ್ಬರಿ 255 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದೆ. ಈ ಬಾರಿ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡೋ ಉತ್ಸಾಹದಲ್ಲಿದ್ದ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ ಬಿಜೆಪಿಯ ಅರ್ಧದಷ್ಟು ಸ್ಥಾನವನ್ನ ಗೆಲ್ಲೋಕೆ ತಿಣುಕಾಡಿತ್ತು. ಎಸ್ಪಿ 111 ಸ್ಥಾನಗಳಲ್ಲಿ ಗೆದ್ದಿದೆ. ಇನ್ನು ಬಿಎಸ್ಪಿ ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಗೆಲ್ಲೋ ಮೂಲಕ ಶಾಕ್ಗೆ ಒಳಗಾಗಿದೆ. ಸಂಚಲನ ಸೃಷ್ಟಿಸೋ ಉಮೇದಿನಲ್ಲಿದ್ದ ಕಾಂಗ್ರೆಸ್ ಕೇವಲ 2 ಸ್ಥಾನದಲ್ಲಿ ಗೆದ್ದು ಹೇಳ ಹೆಸರಿಲ್ಲದಂತೆ ಆಗಿದೆ. ಪಕ್ಷೇತರ 2 ಅಭ್ಯರ್ಥಿಗಳು ಸಹ ಗೆದ್ದಿದ್ರು. ಉತ್ತರ ಪ್ರದೇಶದಲ್ಲಿ ಇನ್ನು 2-3 ಕ್ಷೇತ್ರದ ಫಲಿತಾಂಶದಲ್ಲಿ ಹಾವು ಏಣಿಯಾಟ ನಡೆದಿದೆ. ಆದರೆ ಉತ್ತರ ಪ್ರದೇಶದ ಅಧಿಪತಿ ಬಿಜೆಪಿಯ ಯೋಗಿ ಆದಿತ್ಯನಾಥ್ ಅವರೇ ಆಗಿದ್ದಾರೆ. ಉತ್ತರಾಖಂಡ್ನಲ್ಲೂ ಗೆದ್ದು ಬೀಗಿದ ಮೋದಿ ಪಡೆ. ಹೌದು,
ದೇವಭೂಮಿ ಉತ್ತರಾಖಂಡ್ನಲ್ಲೂ ಮತ್ತೆ ಕಮಲ ಅರಳಿದೆ. ಇಲ್ಲೂ ಕೂಡ ಮೋದಿ ಅಬ್ಬರದ ಪ್ರಚಾರ, ಉತ್ತರಾಖಂಡ್ ಅಭಿವೃದ್ಧಿಗೆ ಬಿಜೆಪಿ ಕೈಗೊಂಡ ಕೆಲಸಕ್ಕೆ ಮತದಾರರು ಮಣೆ ಹಾಕಿದ್ದಾರೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿರೋ ಉತ್ತರಾಖಂಡ್ನಲ್ಲಿ ಅಧಿಕಾರಕ್ಕೆ ಏರಲು ಇರುವ ಮ್ಯಾಜಿಕ್ ಸಂಖ್ಯೆ 36. ಇದೀಗ ಬಿಜೆಪಿ 47 ಕ್ಷೇತ್ರಗಳನ್ನ ಕಬ್ಜಾ ಮಾಡಿದೆ. ಆದರೆ ಕಾಂಗ್ರೆಸ್ ಇಲ್ಲೂ ಮುಗ್ಗರಿಸಿದ್ದು ಕೇವಲ 19 ಸ್ಥಾನ ಗಳಿಸಿ ಹೀನಾಯವಾಗಿ ಸೋತಿದೆ. ಇನ್ನು ಉತ್ತರಾಖಂಡ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಆಮ್ ಆದ್ಮಿ ಪಕ್ಷ 0 ಸುತ್ತಿದೆ. ಹಾಗೇನೆ 4 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಇನ್ನು ಮಣಿಪುರದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಇರುವುದು ನೆಕ್ಕಿಯಾಗಿದ್ದು, ಮಣಿಪುರದಲ್ಲಿ ಬಿಜೆಪಿ 32 ಸ್ಥಾನಗಳನ್ನ ಗೆದ್ದು ಮ್ಯಾಜಿಕ್ ನಂಬರ್ ದಾಟಿದೆ. ಆದರೆ ಕಾಂಗ್ರೆಸ್ ಕೇವಲ 5 ಸ್ಥಾನ ಪಡೆಯುವ ಮೂಲಕ ಸೋಲೊಪ್ಪಿಕೊಂಡಿದೆ. ಇನ್ನು ಎನ್ಪಿಎಫ್ 5 ಹಾಗೂ ಎನ್ಪಿಪಿ 7 ಸ್ಥಾನ ಗಳಿಸಿದ್ದು ಮಣಿಪುರದಲ್ಲಿ ಒಟ್ಟು 11 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಗೋವಾ ಗದ್ದುಗೆ ಹಿಡಿಯಲು ಭರ್ಜರಿ ಗೊದ್ದಾಟ. ಹೌದು, ಗೋವಾದ 40 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ 20 ಸ್ಥಾನ ಗಳಿಸಿದೆ. ಕಾಂಗ್ರೆಸ್ 11 ಸ್ಥಾನಗಳಲ್ಲಿ ಗೆದ್ದಿದೆ. ಆಪ್ ಹಾಗೂ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಗಳು ತಲಾ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 5 ಪಕ್ಷೇತರ ಅಭ್ಯರ್ಥಿಗಳು ಸಹ ಗೆದ್ದಿದ್ದಾರೆ. ಗೋವಾದಲ್ಲಿ ಅಧಿಕಾರಕ್ಕೆ ಇರುವ ಮ್ಯಾಜಿಕ್ ನಂಬರ್ ತಲುಪಲು ಬಿಜೆಪಿಗೆ ಇನ್ನೊಂದೇ ಸ್ಥಾನ ಬೇಕಾಗಿದೆ. ಈ ನಡುವೆ 3 ಪಕ್ಷೇತರರು ಈಗಾಗಲೇ ಬಿಜೆಪಿ ಜೊತೆ ಹೋಗಲು ಸಮ್ಮತಿಸಿದ್ದಾರೆ. ಪಂಜಾಬ್ನಲ್ಲಿ ಆಮ್ ಆದ್ಮಿಗೆ ಭರ್ಜರಿ ಜಯ. ಹೌದು, ಚುನಾವಣೋತ್ತರ ಸಮೀಕ್ಷೆಗಳಲ್ಲೂ ಈ ಬಾರಿ ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ವು. ಆ ಭವಿಷ್ಯ ಈಗ ನಿಜವಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯನ್ನ ಕಂಪ್ಲೀಟ್ ಉಡೀಸ್ ಮಾಡಿರೋ ಆಮ್ ಆದ್ಮಿ ಪಕ್ಷ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಒಟ್ಟು 117 ವಿಧಾನಸಭಾ ಕ್ಷೇತ್ರಗಳಿರೋ ಪಂಜಾಬ್ನಲ್ಲಿ ಅಧಿಕಾರಕ್ಕೇರಲು ಇರೋ ಮ್ಯಾಜಿಕ್ ನಂಬರ್ 59. ಆದ್ರೆ ಕೇಜ್ರಿವಾಲ್ ಅವರ ಆಪ್ ಬರೋಬ್ಬರಿ 92 ಸ್ಥಾನ ಗೆಲ್ಲುವ ಮೂಲಕ ಭರ್ಜರಿ ಬಹುಮತವನ್ನ ಪಡೆದುಕೊಂಡಿದೆ. ಆದ್ರೆ ತಮ್ಮದೇ ಭದ್ರಕೋಟೆ ಅಂತ ಬೆನ್ನು ತಟ್ಟಿಕೊಳ್ತಿದ್ದ ಕಾಂಗ್ರೆಸ್ ಮ್ಯಾಜಿಕ್ ನಂಬರ್ ಹತ್ತಿರವಿರಲಿ ಕೇವಲ 18 ಸ್ಥಾನಗಳಲ್ಲಷ್ಟೇ ಗೆದ್ದು ಹೀನಾಯವಾಗಿ ಸೋಲನ್ನಪ್ಪಿದೆ. ಇನ್ನು ಶಿರೋಮಣಿ ಅಕಾಲಿದಳ 3 ಸ್ಥಾನದಲ್ಲಿ ಗೆದ್ದಿದ್ರೆ ಬಿಜೆಪಿ ಕೇವಲ 2 ಸ್ಥಾನದಲ್ಲಿ ಗೆದ್ದಿದೆ. ಇನ್ನು 2 ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಟ್ನಲ್ಲಿ 5 ರಾಜ್ಯಗಳ ರಿಸಲ್ಟ್ ಹೊರಬಿದ್ದಿದ್ದು 5ರಲ್ಲಿ 4 ರಾಜ್ಯದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿಯ ಈ ಗೆಲುವಿನ ನಾಗಾಲೋಟ ಲೋಕಸಭೆ ಚುನಾವಣೆಗೆ ಭಾರಿ ಪ್ಲಸ್ ಪಾಯಿಂಟ್ ಆಗಲಿದೆ. ಆದರೆ ಉತ್ತರ ಪ್ರದೇಶದಲ್ಲಿ, ಪಂಜಾಬ್ನಲ್ಲಿ ವಿಪಕ್ಷಗಳ ಸ್ಥಿತಿ, ಅದರಲ್ಲೂ ಕಾಂಗ್ರೆಸ್ ದಯನೀಯ ಸ್ಥಿತಿಗೆ ತಲುಪಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇಲ್ಲಿ ಕೆಲವೊಂದು ಸ್ವಾರಸ್ಯಕರವಾದಂಥ ಸಂಗತಿಗಳಿವೆ, ಅದನ್ನು ಹೇಳಲೇಬೇಕು. ಯಾಕಂದರೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ನಾಟಕೀಯ ಬೆಳವಣಿಗೆಗಳಾಗಿದೆ ಅಂತಂದರೆ, ಎಲ್ಲೊಂದು ಕಡೆಗೆ ಜಾತಿಗಳೇ ವಿರುದ್ಧ ನಿಂತು ಅನ್ನೋದಾಗಿರ್ಬೋದು, ಜೊತೆಗೆ ಏನು ಅಂತಾರೆ ಈಗ ಆಡಳಿತ ವಿರೋಧಿ ಅಲೆ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಏನಂತಾರೆ ಈ ಯೋಗಿ ಆಡಳಿತದ ಬಗ್ಗೆ ಈ ಪ್ರಮುಖವಾದಂಥ ಪಾತ್ರ ವಹಿಸುವಂಥ ಬ್ರಾಹ್ಮಣರಿದಾರಲ್ಲ ಅವರು ಇವರು ವಿರುದ್ಧ ನಿಂತಿದ್ದಾರೆ ಅನ್ನೋದಾಗಿರ್ಬೋದು. 1-2 ಸಂಗತಿಗಳಲ್ಲ, 10 ಸಂಗತಿಗಳಿವೆ. ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಸ್ವತಃ ಅಖಿಲೇಶ್ ಯಾದವ್ ಕನಸಲ್ಲಿ ಬಂದು ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲ ನೀವು ಅಧಿಕಾರಕ್ಕೆ ಬರ್ತೀರಿ ಅಂತ ಹೇಳಿದ್ದೂ ಕೂಡ ಇತ್ತಂತೆ. ಜೊತೆಗೆ ಈ ನೋಯ್ಡಾಕ್ಕೆ ಹೋಗಿದ್ದನ್ನೇ ಒಂದು ನೆಪ ಮಾಡ್ಕೊಂಡು ಇವರೆಲ್ಲ ಕಡೆಗೆ ಸಾರ್ತಾ ಬಂದಿದ್ರು. ನೋಯ್ಡಾಕ್ಕೆ ಹೋದಂಥವ್ರು ಅಧಿಕಾರ ಕಳ್ಕೊಳ್ತಾರೆ, ಒಬ್ಬ ನಾಯಕರು ಹೇಳುವಂಥ ಮಾತುಗಳಲ್ಲ, ಅಧಿಕಾರ ಕಳ್ಕೊಳ್ತಾರೆ. ಈ ಸರಿ ಯೋಗಿ ಅಧಿಕಾರ ಕಳ್ಕೊಳ್ಳುವಂಥದ್ದು ಗ್ಯಾರಂಟಿ ಅನ್ನುವಂಥ ಮಾತುಗಳು 1-2 ಇಂಥ ಹಲವಾರು ಸಂಗತಿಗಳನ್ನು ನಿಮ್ಮ ಮುಂದಿಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಅಂಕಿ ಅಂಶಗಳು ಏನು ಹೇಳುತ್ತವೆ, ಮಾಲ್ತೇಶ್ ನಮಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲ ವಿವರಗಳನ್ನು ಕೊಡಲಿಕ್ಕೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಹೌದು, ಈ ಬಾರಿ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಇಲ್ಲಿ ಅಂಕಿ ಅಂಶಗಳ ಲೆಕ್ಕ ನೋಡಿದಂತ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ ಕೊಟ್ಟಂತ ಕೆಲ ಲೆಕ್ಕ ಅದು ಸತ್ಯ ಆಗಬಹುದಾ ಅಥವಾ ಇಲ್ಲಿ ಅದನ್ನ ಮೀರಿ ಏನಾದ್ರೂ ಫಲಿತಾಂಶ ನಾವು ನಿರೀಕ್ಷೆ ಮಾಡಬಹುದಾ ಅನ್ನುವಂತ ಸಂಗತಿ ಇತ್ತು. ನಾವು ಒಂದೊಂದೇ ರಾಜ್ಯದ ವಿಚಾರವಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಪ್ರಮುಖವಾಗಿ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿತ್ತು, 230 240ರಷ್ಟು ಸೀಟನ್ನ ಅವರು ಉತ್ತರ ಪ್ರದೇಶದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು. ಅದರ ಜೊತೆಗೇನೆ 270 280 ಕ್ರಾಸ್ ಆಗ್ಬಹುದು ಅನ್ನುವಂಥದ್ದಿತ್ತು. ನಿನ್ನೆ 280 ಕ್ರಾಸ್ ಆದಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದ್ರೆ ಅಂತಿಮವಾಗಿ ಬಿಜೆಪಿ 274 ಸ್ಥಾನಗಳನ್ನ ಗೆದ್ದಿರುವಂಥದ್ದು ಇದೀಗ ಅಧಿಕೃತ ಆಗಿರೋದು. ಬಟ್ ಬಿಎಸ್ಪಿ ಕೇವಲ 1 ಸ್ಥಾನ ಗೆಲ್ಲೋದಷ್ಟೇ ಶಕ್ತಿ ಆಗಿದೆ. ಜೊತೆಗೆ ಕಳೆದ ಬಾರಿ 19 ಸ್ಥಾನಗಳನ್ನ ಗೆದ್ದಿತ್ತು. ಗಣನೀಯವಾಗಿ ಇಲ್ಲಿ ನಾವು ಸ್ಥಾನಗಳನ್ನ ಬಿಎಸ್ಪಿ ಕಳೆದುಕೊಂಡಿರುವಂಥದ್ದು, ಜೊತೆಗೆ ವೋಟ್ ಶೇರ್ ಕೂಡ ಕಳ್ಕೊಂಡಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಕಾಂಗ್ರೆಸ್ ಕಳೆದ ಬಾರಿ 114 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿ 7 ಸ್ಥಾನಗಳಲ್ಲಿ ಗೆದ್ದಿತ್ತು. ಬಟ್ ಈ ಬಾರಿ ಕಾಂಗ್ರೆಸ್ನ ಸಾಧನೆ ಕೇವಲ 2. ಇನ್ನು ಎಸ್ಪಿ ವಿಚಾರವಾಗಿ ಬರೋದಾದ್ರೆ ಕಳೆದ ಬಾರಿ 47 ಸ್ಥಾನಗಳನ್ನ ಗೆದ್ದಂಥದನ್ನ ನಾವು ನೋಡಬಹುದಿತ್ತು. ಬಟ್ ಆ ಟೈಮ್ನಲ್ಲಿ ಅವರು 311 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದಂಥದ್ದು. ಯಾಕಂತಂದ್ರೆ ಕಳೆದ ಬಾರಿ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರು. ಬಟ್ ಈ ಬಾರಿ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳದೆ ಹೋದ್ರು ಕೂಡ, ಆಮೇಲೆ RLD ಜೊತೆಗೆ ಅವರು ಸೀಟ್ ಶೇರಿಂಗ್ ಅನ್ನ ಮಾಡ್ಕೊಂಡ್ರು ಕೂಡ ಅವರಿಗೆ ಕೊನೆಗೆ ದಕ್ಕಿದ್ದು ಕೇವಲ 124 ಸ್ಥಾನ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇದ್ರ ಜೊತೆಗೆ ಉತ್ತರಾಖಂಡ್ ವಿಚಾರವಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಬಿಜೆಪಿ ಇಲ್ಲಿ ಮ್ಯಾಜಿಕ್ ನಂಬರ್ ತಲುಪುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿರೋದನ್ನ ಗಮನಿಸಬಹುದು. ಯಾಕಂತಂದ್ರೆ ಕಳೆದ ಬಾರಿ ಬಿಜೆಪಿ ಬಹಳ ಒಳ್ಳೆ ಮೈತ್ರಿ ಮಾಡಿಕೊಂಡು ಅದಾದ ನಂತರ ಅಲ್ಲಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಪಟ್ಟಿತ್ತು. ಹೌದು, ಅಧಿಕಾರಕ್ಕೂ ಕೂಡ ಬಂದ್ರು. 3 ಮಂದಿ CM ಗಳನ್ನ ಬದಲಾಯಿಸಿದಂತ ಸಂದರ್ಭದಲ್ಲಿ ಈ ಬಾರಿ ಬಿಜೆಪಿ ಬಹಳ ಹೊಡೆತ ಅನ್ನುವಂತ ರೀತಿಯಾಗಿ ವಿಶ್ಲೇಷಣೆ ಆಗ್ತಾ ಇತ್ತು. ಬಟ್ ಇಲ್ಲ, 47 ಸ್ಥಾನಗಳನ್ನ ಗೆಲ್ಲುವ ಮುಖೇನವಾಗಿ ಬಹುಮತಕ್ಕಿಂತ 11 ಸ್ಥಾನ ಹೆಚ್ಚಿಗೆನೇ ಇಲ್ಲಿ ಬಿಜೆಪಿ ಪಡೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಎಗೈನ್ ಇಲ್ಲೂ ಕೂಡ ಅಂತ ಕಮಾಲ್ ಮಾಡಿಲ್ಲ. ಹರೀಶ್ ರಾವತ್ ಅವರನ್ನ ನೆಚ್ಕೊಂಡಿತ್ತು. ಆದ್ರೆ ಪಕ್ಷದ ಒಳಗಿರುವಂತಹ ಆಂತರಿಕ ಕಲಹಗಳು ಬಹುಶಃ ಮತ್ತೆ ಏನಾದ್ರು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಕಳೆದ ಬಾರಿ ಅಂದ್ರೆ 2012ರಿಂದ 2017ರ ಸಂದರ್ಭದಲ್ಲಿ ಏನೇನಾಗಿತ್ತು ಅದೇ ರೀತಿ ಗೊಂದಲ ಆಗ್ಬಿಡುತ್ತೆ ಅಂತ ಬಹುಶಃ ಜನರ ಭಾವನೆ ಇತ್ತೋ ಏನೋ. ಕೇವಲ 19 ಸ್ಥಾನಕ್ಕೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಸೀಮಿತ. ಆಪ್ ಅಲ್ಲಿ ಕಮಾಲ್ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಒಳ್ಳೆ ವೋಟ್ ಶೇರಿಂಗ್ ಪರವಾಗಿಲ್ಲ ಇರೋದ್ರಲ್ಲಿ ಆಪ್ ಜನರ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನ ಮಾಡಿದೆ. ಬಟ್ ಕ್ಷೇತ್ರವಾರು ಬಂದಂತ ಸಂದರ್ಭದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದರ್ಸ್ ವಿಚಾರವಾಗಿ ನೋಡಿದಂತ ಸಂದರ್ಭದಲ್ಲಿ 4 ಸ್ಥಾನವನ್ನ ಉತ್ತರಾಖಂಡ್ನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಬಹಳ ಕ್ಲಿಯರ್ ಮೆಜಾರಿಟಿಯನ್ನ ಹೊಂದಿರುವಂತದನ್ನ ನಾವು ನೋಡ್ತಾ ಇದ್ವಿ. ಬಟ್ ವಿಚಾರ ಅಂತ ಅಂದ್ರೆ ಅಲ್ಲಿ ಈಗ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಯಾಕಂತಾರೆ ಪುಷ್ಕರ್ ಸಿಂಗ್ ಧಾಮಿನೇ ಅಲ್ಲಿ ಸೋತಿರುವಂತಹ ಕಾರಣಕ್ಕಾಗಿ ಮುಂದೇನು ಅನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಕೌನ್ಸಿಲ್ ಕೂಡ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಪರಿಷತ್ ಸದಸ್ಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬೇರೆ ಏನ್ ಸ್ಟ್ರಾಟಜಿಯನ್ನ ಇಲ್ಲಿ ಬಿಜೆಪಿ ಬಳಸುತ್ತೆ ಅನ್ನುವಂತ ನಾವು ನೋಡ್ಬೇಕು. ಇದರ ಜೊತೆಗೆ ಗೋವಾದ ವಿಚಾರವಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಕಳೆದ ಬಾರಿ ಗೋವಾದಲ್ಲಿ 17 ಸ್ಥಾನವನ್ನ ಕಾಂಗ್ರೆಸ್ ಪಡೆಯುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿತ್ತು. ಬಿಜೆಪಿ ಕೇವಲ 13 ಸ್ಥಾನ ಪಡೆದಿದ್ರು ಕೂಡ ಅಲ್ಲಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿತ್ತು. ಬಟ್ ಈ ಬಾರಿ ಕಳೆದ ಬಾರಿಗಿಂತ 7 ಸ್ಥಾನ ಹೆಚ್ಚಿಗೆಯನ್ನ ಬಿಜೆಪಿ ಪಡೆದಿರೋದನ್ನ ಗಮನಿಸ್ತಾ ಇದ್ದೀವಿ. ಅಗೈನ್ ಅವರಿಗೆ ಪಕ್ಷೇತರರು ಕೂಡ ಬೆಂಬಲವಾಗಿ ನಿಲ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿಗೆ ಗೋವಾದಲ್ಲಿ ಏನೂ ಸಮಸ್ಯೆ ಆಗಲ್ಲ. ಆಪ್ ಇಲ್ಲಿ ಗೋವಾದಲ್ಲಿ ಕಮಾಲ್ ಮಾಡಿದೆ. ಹೌದು, ಅವರು 4ರಿಂದ 6 ಸೀಟ್ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಬಟ್ 2 ಕ್ಷೇತ್ರ ಗೆಲ್ಲೋದಕ್ಕೆ ಮಾತ್ರ ಅವರು ಸೀಮಿತ ಆಗಿದ್ದಾರೆ. ಬಟ್ ಆಪ್ ಗೋವಾದಲ್ಲಿ ನೆಲೆಯೂರುವಂತ ನಿಟ್ಟಿನಲ್ಲಿ ಯಶಸ್ವಿ ಅಂತೂ ಆಗಿದೆ. ಕಳೆದ ಬಾರಿ 13 ಸ್ಥಾನಗಳನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಈ ಬಾರಿ ಗೆದ್ದಿರುವಂತದ್ದು ಕೇವಲ 11. ಈ ಕಾರಣಕ್ಕಾಗಿ ಅವರು ಏನೇ ಪಕ್ಷೇತರರನ್ನ ಸೆಳೆದ್ರು, ಆಪ್ ಸಪೋರ್ಟ್, TMC ಸಪೋರ್ಟ್ ಹೀಗೇನೇ ಆದ್ರೂ ಕೂಡ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಇಲ್ಲಿ ಬಹಳ ಕಷ್ಟ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಬಹಳ ಸುಲಭವಾಗಿ ಇಲ್ಲಿ ಈಗ ಆಲ್ರೆಡಿ 3 ಮಂದಿ ಪಕ್ಷೇತರರು ಏನ್ ಗೆದ್ದಿದ್ದಾರೆ ಅವರು ಬಿಜೆಪಿಗೆ ಸಪೋರ್ಟ್ ಅನ್ನುವಂಥದ್ದನ್ನ ಆಗಿಂದಾಗ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಾಗಿ ಬಿಜೆಪಿಗೆ ಇಲ್ಲಿ ಗೊಂದಲ ಆಗಲ್ಲ. ಇನ್ನು ವೆರಿ ಇಂಟ್ರೆಸ್ಟಿಂಗ್ಲಿ ಪಂಜಾಬ್ನ ಚುನಾವಣೆ ವಿಚಾರವಾಗಿ ನಾವು ಗಮನ ಕೊಟ್ಟಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಕಮಾಲ್ ಮಾಡಿದಂತ ಕಾಂಗ್ರೆಸ್ ಈ ಬಾರಿ ಕೇವಲ 18 ಸ್ಥಾನ ಗೆಲ್ಲುವಂತ ನಿಟ್ಟಿನಲ್ಲಿ ಮಾತ್ರ ಅಲ್ಲಿ ಶಕ್ತಿ ಆಗಿರೋದನ್ನ ನೋಡಿದೀವಿ. ಆಪ್ ಅಲ್ಲಿ ಕಮಾಲ್ ಮಾಡಿದೆ, 92 ಸ್ಥಾನಗಳ ಗೆದ್ದಿರುವಂತದನ್ನ ನಾವು ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಎಕ್ಸಿಟ್ ಪೋಲ್ ನಲ್ಲೂ ಕೂಡ 60-70 ಅನ್ನುವಂತ ರೀತಿಯಾಗಿ ವಿಚಾರ ಇತ್ತು. ಸಿಂಪಲ್ ಮೆಜಾರಿಟಿ ಬರ್ಬೋದು ಅನ್ನುವಂತ ರೀತಿಯಾಗಿ ಕೆಲ ಸಮೀಕ್ಷೆಗಳು 80 ಕ್ರಾಸ್ ಆಗ್ಬೋದು ಅಂತಿತ್ತು. ಬಟ್ 92 ಅವರು ಅಲ್ಟಿಮೇಟ್ ಆಗಿ ಪಡೆದಿರುವಂತಹ ಕ್ಷೇತ್ರಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ಹೌದು ಕಳೆದ ಬಾರಿ ಅವರು ಏನು ಮೈತ್ರಿ ಮುಖೇನವಾಗಿದ್ದಂತ ಕಾರಣಕ್ಕಾಗಿ ಶಿರೋಮಣಿ ಅಕಾಲಿದಳ ಜೊತೆಗೆ ಅವರು ಸೀಟ್ ಹೊಂದಾಣಿಕೆ ಮಾಡ್ತಾ ಇದ್ರು. ಬಟ್ ಈ ಬಾರಿ ಅವರು ಸಣ್ಣ ಪುಟ್ಟ ಪಕ್ಷದ ಜೊತೆಗೆ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಅವರ ಜೊತೆಗೆ ಅವರು ಮುಂದಕ್ಕೆ ಹೋಗಿದ್ರು. ಆದ್ರೆ ಸಾಧ್ಯ ಆಗಿಲ್ಲ ಪಂಜಾಬ್ನಲ್ಲಿ ಕಮಾಲ್ ಮಾಡೋದಕ್ಕೆ. ಕೇವಲ 2 ಸ್ಥಾನಗಳನ್ನ ಬಿಜೆಪಿ ಗೆದ್ದಿರೋದನ್ನ ಗಮನಿಸ್ತಾ ಇದ್ವಿ. ಆಪ್ 92 ಸ್ಥಾನ ಗೆಲ್ಲುವ ಮುಖ್ಯವಾಗಿ ಅಲ್ಲಿ ಸಿಂಪಲ್ ಮೆಜಾರಿಟಿ ಅಂತ ಅಂದ್ರೆ 59 ಸ್ಥಾನ ಬೇಕು.
ಆ ಪದನ್ನ ಮೀರಿ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇಲ್ಲಿ 92 ಸ್ಥಾನ ಗೆದ್ದಿದೆ. ಕಳೆದ ಬಾರಿ 77 ಸ್ಥಾನಗಳಲ್ಲಿ ಗೆದ್ದಿದ್ದಂತ ಕಾಂಗ್ರೆಸ್ನ ಸಾಧನೆ ಈ ಬಾರಿ ಕೇವಲ 18ಕ್ಕೆ ಸೀಮಿತ ಆಗಿರೋದನ್ನ ನೋಡಿದೀವಿ. ಸಿಟ್ಟಿಂಗ್ ಸಿಎಂ ಕೂಡ ಅಲ್ಲಿ 2 ಕ್ಷೇತ್ರಗಳಲ್ಲಿ ಸೋತಿದ್ದಾರೆ. ಆಮೇಲೆ ಅಲ್ಲಿನ ಪ್ರದೇಶ ಕಾಂಗ್ರೆಸ್ನ ಸಮಿತಿಯ ಅಧ್ಯಕ್ಷರು ಕೂಡ ಸೋತಿರೋದನ್ನ, ನವಜೋತ್ ಸಿಂಗ್ ಸಿಧು ಸೋತಿರೋದನ್ನ ನಾವು ಗಮನಿಸಿದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ಎಂಥ ಒಂದು ಆಡಳಿತ ವಿರೋಧಿ ಅಲೆಯಲ್ಲಿ ಉದ್ಭವ ಆಯಿತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಏನು ಪಂಚರಾಜ್ಯ ಚುನಾವಣೆಗಳಿಗೆ ಸಂಬಂಧಪಟ್ಟ ಇನ್ನ ಬೇರೆ ಬೇರೆ ರಾಜ್ಯಗಳ ಅಂಕಿ ಅಂಶಗಳು. ಓವರ್ ಟು ಯು ಹರಿಪ್ರಸಾದ್. ಎಸ್, ಥ್ಯಾಂಕ್ ಯು ಮಾಲ್ತೇಶ್. ಇಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ರಿಪೀಟ್ ಆಗುತ್ತೆ, ಉತ್ತರಾಖಂಡ್ನಲ್ಲಿ ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಮಣಿಪುರದಲ್ಲಿ ರಿಪೀಟ್ ಆಗುತ್ತೆ, ಗೋವಾದಲ್ಲಿ ರಿಪೀಟ್ ಆಗುತ್ತೆ, ಆದರೆ ಪಂಜಾಬ್ನಲ್ಲಿ ಮಾತ್ರ ಸರ್ಕಾರ ರಿಪೀಟ್ ಆಗೋದಿಲ್ಲ. ಯಾಕೆ? ಕಾಂಗ್ರೆಸ್ ಪಕ್ಷ ಹಾಗಾದರೆ ಎಲ್ಲೆಲ್ಲಿ ಎಡವುತ್ತಾ ಇದೆ ಅನ್ನೋಂಥದ್ದಕ್ಕೆ ಇದು ಉತ್ತಮವಾದಂಥ ಉದಾಹರಣೆ. ಅವರು ಉತ್ತರಾಖಂಡ್ನಲ್ಲಿ ಪುನರಾವರ್ತನೆ ಆಗ್ಬೋದು, ಅಂದರೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಸೈಕಲ್ ತಿರುಗದ ರೀತಿಯಲ್ಲಿ ಚಕ್ರ ತಿರುಗ್ತಾ ಇರುತ್ತೆ, ಹಾಗಾಗಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ನಿರೀಕ್ಷಿದ್ರು. ಆದರೆ ಉತ್ತರಾಖಂಡನ್ನು ಕೂಡ ಕಳ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ 2ನೇ ಬಾರಿ ಅಧಿಕಾರದ ಗದ್ದುಗೆ ಇದೆ. ಆದರೆ ಈ 2ನೇ ಬಾರಿ ಅಧಿಕಾರದ ಗದ್ದುಗೆನೇ ಇರುವಂಥದ್ದೇನೋ ಅದು ಸುಲಭದ ಮಾರ್ಗ ಆಗಿರಲಿಲ್ಲ. ಯುಪಿಯಲ್ಲಿ ಅತಿ ದೊಡ್ಡ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸುವಂತಹ ಯಾವುದೇ ಸರ್ಕಾರ ದೊಡ್ಡ ರಾಜ್ಯ ಅಂತ ಹೇಳಿದಾಗ ಆಸೆಗಳು ದೊಡ್ಡದಿರುತ್ತೆ, ನಿರೀಕ್ಷೆಗಳು ದೊಡ್ಡದಿರುತ್ತೆ, ಜನರ ಅಭಿಪ್ರಾಯಗಳು ದೊಡ್ಡದಿರುತ್ತೆ. ಅಷ್ಟೇ ಅಲ್ಲದೆ ಆಡಳಿತ ವಿರೋಧಿ ಅಲೆಯೂ ಕೂಡ ದೊಡ್ಡದಿರುತ್ತೆ. ಆದರೆ ಈ ಆಡಳಿತ ವಿರೋಧಿ ಅಲೆ ಸರ್ಕಾರ ಕಳ್ಕೊಳ್ಳುವ ಮಟ್ಟಿಗೆ ಎದ್ದೇಳದ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ಬಹಳ ಮುಖ್ಯವಾದಂಥ ರಾಜಕೀಯ ರಣತಂತ್ರ ಬೇಕಾಗುತ್ತೆ. ತನ್ನ ರಾಜಕೀಯ ರಣತಂತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿರೋದು ಕಂಡು ಬರ್ತಾ ಇದೆ. ವಿರೋಧಿಗಳು ಇದನ್ನ ನಾನಾ ಸ್ವರೂಪದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರೂ ಕೂಡ ಇಲ್ಲಿ ವಿರೋಧಿಗಳು ಯೋಗಿ ಸರ್ಕಾರದ ವಿರುದ್ಧ ಇದ್ದಿರಬಹುದಾಗಿರುವಂತಹ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಲ್ಲಿ ವಿಫಲರಾಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ಈ ಮ್ಯಾಜಿಕ್ ನಡೆದಿದೆ. ಕಾಶಿಯಲ್ಲಿ ಮೋದಿ ಮ್ಯಾಜಿಕ್ ನಡೆದಿದೆ ಮತ್ತು ಎಲ್ಲ ಕ್ರೆಡಿಟ್ ಅನ್ನ ಬಿಜೆಪಿಯ ನಾಯಕರು ಯೋಗಿಗೆ ಎಷ್ಟು ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನ ಭಾಗವನ್ನ ಮೋದಿಯವರಿಗೆ ಕೊಡ್ತಾ ಇರುತ್ತದೆ. ಹಾಗಾದ್ರೆ ಬಿಜೆಪಿ ಈ ಗೆಲುವಿನ ಹಿಂದಿರುವಂತಹ ಕಾರಣಗಳು ಏನೇನು? ಯಾವ ಸ್ವರೂಪದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು? ಆಡಳಿತ ವಿರೋಧಿ ಅಲೆಯನ್ನು ಹೇಗೆ ಮೆಟ್ಟಿ ನಿಂತರು? ಒಂದು ವರದಿಯನ್ನು ತೋರಿಸ್ತೀನಿ ನೋಡಿ. ಉತ್ತರ ಪ್ರದೇಶದಲ್ಲಿ ಕಮಲ ಜಾತ್ರೆ, ಯೋಗಿ ಮೋದಿ ಸೃಷ್ಟಿಸಿದ್ರು ಹೊಸ ಚರಿತ್ರೆ. ರಾಮನ ಭೂಮಿಯಲ್ಲಿ ಗೋರಖ್ಪುರದ ರಾಜನ ಯಾತ್ರೆ. ಮೋದಿ ಯೋಗಿ ಬಿಟ್ಟ ಬುಲ್ಡೋಸರ್ಗೆ ಸಿಕ್ಕಿ ಸೈಕಲ್ ನೊಜ್ಜುಗುಜ್ಜಾಗಿದೆ. ಬಿಜೆಪಿ ಕೇಕಿಗೆ ಕಾಂಗ್ರೆಸ್ ಉಡಿ ಸಾಗಿದೆ. ಎಸ್, ಪಂಚರಾಜ್ಯ ಚುನಾವಣೆಯಲ್ಲಿ ಕೇಸರಿ ಪಡೆಯ ಕೇಕಿಗೆ ಎದುರಾಳಿಗಳು ಬೇರಿ ಕಿತ್ತಿದ್ದಾರೆ. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಜೋಡಿ ಮಾಡಿದ ಮೋಡಿಗೆ ಎಸ್ಪಿ ಬಿಎಸ್ಪಿ ಕಾಂಗ್ರೆಸ್ ಮಕಾಡೆ ಮಲಗಿವೆ. ಸತತ 2ನೇ ಬಾರಿಗೆ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿದ ಯೋಗಿ ಆದಿತ್ಯನಾಥ್ ರಾಮನ ನಾಡಲ್ಲಿ ಹೊಸ ಚರಿತ್ರೆಯನ್ನೇ ಬರೆದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇತಿಹಾಸ ಸೃಷ್ಟಿಸಿದ ಯೋಗಿ. ಮೋದಿ ಯೋಗಿ ಜೋಡಿ ನಾಯಕತ್ವಕ್ಕೆ ಒಲಿದ ಗೆಲುವು. ಹೌದು, ಯೋಗಿ ಮೋದಿ ಜೋಡಿಯ ಗೆಲುವು ಅಂಥಿಂತ ಗೆಲುವಲ್ಲ. ಉತ್ತರ ಪ್ರದೇಶದಲ್ಲಿ ಇತಿಹಾಸ ಸೃಷ್ಟಿಸಿದ ಗೆಲುವು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 37 ವರ್ಷದಲ್ಲಿ ಸತತವಾಗಿ ಯಾವ ಪಕ್ಷವೂ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರಲಿಲ್ಲ. ಆದರೆ ಹೊಸ ಚರಿತ್ರೆ ಬರೆದಿರೋ ಈ ಜೋಡಿ ಬಿಜೆಪಿಯನ್ನ ಸತತವಾಗಿ 2ನೇ ಬಾರಿಗೆ ಅಧಿಕಾರಕ್ಕೆ ತಂದು ಉತ್ತರ ಪ್ರದೇಶದಲ್ಲಿ ಚರಿತ್ರೆ ಸೃಷ್ಟಿಸಿದೆ. ಈ ಚರಿತ್ರೆ, ಈ ಇತಿಹಾಸ ಅಷ್ಟು ಸುಲಭದ್ದಾಗಿರ್ಲಿಲ್ಲ. ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಅಂದ್ರೆ ಸುಮ್ಮನೆ ಅಲ್ಲ. ಹಾಗಾದ್ರೆ ಉತ್ತರ ಪ್ರದೇಶದ ಈ ಜೋಡೆತ್ತುಗಳು ಮಾಡಿರೋ ಕಮಾಲಾದ್ರೂ ಏನು?
ಅದ್ಯಾವ ರಾಜಕೀಯ ತಂತ್ರ ಬಳಸಿ ಅತಿ ದೊಡ್ಡ ರಾಜ್ಯವನ್ನ ಬುಟ್ಟಿಗೆ ಹಾಕೊಂಡ್ರು ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಉತ್ತರ ಪ್ರದೇಶ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದ ಪ್ರಧಾನಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ದೊಡ್ಡ ಅಲೆ ಎಬ್ಬಿಸಿ ಸುನಾಮಿ ಸೃಷ್ಟಿಸಿದ್ದಾರೆ. ಯುಪಿ ಪ್ಲಸ್ ಯೋಗಿ ಬಹುಪಯೋಗಿಗೆ ಸಮ ಅಂತ ಮೋದಿ ಮಾಡಿದ್ದ ಪ್ರಚಾರ ಯುಪಿಯಲ್ಲಿ ಸಂಚಲನ ಮೂಡಿಸಿತು. ಮೋದಿಯ ಈ ತಂತ್ರವನ್ನ ಬಿಜೆಪಿ ಕಾರ್ಯಕರ್ತರು ಪ್ರಚಾರಕ್ಕೆ ಬಳಸಿಕೊಂಡಿದ್ರು. ಹೀಗೆ ಪ್ರಚಾರದುದ್ದಕ್ಕೂ ಯೋಗಿಯನ್ನೇ ಬ್ರ್ಯಾಂಡ್ ಮಾಡ್ತಿದ್ದ ಪ್ರಧಾನಿ ಎಸ್ಪಿ ಪರಿವಾರವಾದಿ ಪಕ್ಷ ಅಂತ ಕ್ಯಾಂಪೇನ್ ಮಾಡಿ ಎದುರಾಳಿಗಳ ವಿರುದ್ಧ ಗುಡುಗಿದ್ರು. ಉತ್ತರ ಪ್ರದೇಶದಲ್ಲಿ ಯೋಗಿ ಪರವಾಗಿ ಮೋದಿ ಮಾಡಿದ್ದ ಒಂದೊಂದು ತಂತ್ರಗಳು ಮತ್ತೆ ಸರ್ಕಾರ ಬರಲು ಬಲ ತಂದುಕೊಟ್ಟಿವೆ. यूपी प्लस योगी बहुत है उपयोगी. ಇಷ್ಟೇ ಅಲ್ಲ, ಅಧಿಕಾರಕ್ಕೇರಿದ ದಿನದಿಂದಲೂ ಯೋಗಿ ಆದಿತ್ಯನಾಥ್ ಹೊಸ ಸಂಚಲನವನ್ನೇ ಸೃಷ್ಟಿಸಿದ್ರು. ಉತ್ತರ ಪ್ರದೇಶದಲ್ಲಿ ತಾಂಡವವಾಡ್ತಿದ್ದ ಅಪರಾಧ ಕೃತ್ಯಗಳಿಗೆ ಬ್ರೇಕ್ ಹಾಕಿ ಭ್ರಷ್ಟಾಚಾರದ ಮೇಲೆ ಯೋಗಿ ಬಿಟ್ಟ ಬುಲ್ಡೋಸರ್ ಅಸ್ತ್ರ ಗೆಲುವಿಗೆ ಕಾರಣವಾಯಿತು. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಗೂಂಡಾಗಿರಿ ಮಟ್ಟ ಹಾಕಿ ಜನಮನ್ನಣೆ ಗಳಿಸಿದ್ದ ಯೋಗಿ ಆದಿತ್ಯನಾಥ್ ಕ್ರಿಮಿನಲ್ಗಳ ಎನ್ಕೌಂಟರ್ ಮಾಡಿ ಕ್ರೈಮ್ ತಡೆಗೆ ಕ್ರಮ ಕೈಗೊಂಡಿದ್ರು. ಅಲ್ಲದೆ ಸಂಪೂರ್ಣವಾಗಿ ಕ್ರೈಮ್ ತಡೆಗಟ್ಟುವ ಸಂದೇಶ ಸಾರಿದ್ರು. ಜೊತೆಗೆ ಮಹಿಳೆಯರ ರಕ್ಷಣೆಗೆ ರೋಮಿಯೋ ಸ್ಕ್ವಾಡ್ ರಚನೆ ಮಾಡಿದ್ದು ಮತಗಳಾಗಿ ವರ್ಕೌಟ್ ಆಯಿತು. ಸರ್ಕಾರದ ಈ ಕ್ರಮಗಳು ಉತ್ತರ ಪ್ರದೇಶದ ಜನರಲ್ಲಿ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಭಾವನೆಯನ್ನು ಸೃಷ್ಟಿ ಮಾಡಿದವು. ಹಾಗೆಯೇ ಭ್ರಷ್ಟಾಚಾರ ಮುಕ್ತ ಮತ್ತು ಸದೃಢ ಸರ್ಕಾರಕ್ಕೆ ಒತ್ತು ನೀಡಿದ್ದ ಯೋಗಿ ಮಾಫಿಯಾ ದಂಧೆಗಳ ವಿರುದ್ಧ ಬುಲ್ಡೋಸರ್ ಉರುಳಿಸೋ ಅಸ್ತ್ರ ಬಳಸಿದ್ರು. ಈ ಖಡಕ್ ಆಡಳಿತ ಜನರ ಮೆಚ್ಚುಗೆ ಗಳಿಸಲು ಸಹಕಾರಿಯಾಯಿತು. ಅಲ್ಲದೆ ಕೋವಿಡ್ ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಯೋಗಿ ಸರ್ಕಾರ ಹಂಚಿದ ರೇಷನ್ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿತ್ತು. ಹೀಗಾಗಿ ಜನರ ಒಲವು ಬಿಜೆಪಿ ಕಡೆಗೆ ತಿರುಗಿತ್ತು. ಈ ಎಲ್ಲ ಅಂಶಗಳಿಂದ ಸಹಜವಾಗಿಯೇ ಮಹಿಳಾ ಮತದಾರರ ಒಲವು ಕಮಲದ ಕಡೆ ತಿರುಗುವಂತೆ ಮಾಡಿತು. ಈ ಕಾರಣಗಳಿಂದಾಗಿ ಸತತವಾಗಿ 2ನೇ ಬಾರಿಗೆ ಅಧಿಕಾರಕ್ಕೇರಲು ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸಗಳೇ ಮೆಟ್ಟಿಲುಗಳಾದವು. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಜಾಟ್ ಮತ್ತು ಮುಸ್ಲಿಂ ಸಮುದಾಯದ ಮತಗಳೇ ಯೋಗಿ ಸರ್ಕಾರಕ್ಕೆ ವರ್ಕೌಟ್ ಆಗಿವೆ. ಜಾಟ್ ಮತ್ತು ಮುಸ್ಲಿಂ ಮತಗಳು ಎಸ್ಪಿ ಮತ್ತು ಆರ್ಎಲ್ಡಿ ಪಾಲಾಗುತ್ತೆ ಅನ್ನೋ ಲೆಕ್ಕಾಚಾರಗಳು ಉಲ್ಟಾ ಆಗಿದ್ದು, ಈ ಸಮುದಾಯದ ಮತಗಳು ಬಿಜೆಪಿ ಬುಟ್ಟಿ ಸೇರಿವೆ. ಇದರ ಜೊತೆಗೆ ಬಿಎಸ್ಪಿ ದುರ್ಬಲವೇ ಬಿಜೆಪಿಗೆ ವರದಾನವಾಗಿದ್ದು, ಬಿಎಸ್ಪಿಯ 10% ದಲಿತ ಮತಗಳು ಬಿಜೆಪಿ ಮಡಿಲು ಸೇರಿವೆ. ಅಲ್ಲದೆ ಬ್ರಾಹ್ಮಣ, ಬನಿಯಾ, ಠಾಕೂರ್ ಕಾಯಸ್ಥ ಸಮುದಾಯ ಮತಗಳು ಬಿಜೆಪಿ ಪಾಲಾಗಿವೆ. ಅಲ್ಲದೆ ಹಿಂದುಳಿದ ವರ್ಗಗಳ 41% ಮತಗಳಿಗೆ ಗಾಳ ಹಾಕಿದ್ದ ಕೇಸರಿಗೆ ಹಿಂದುಳಿದ ವರ್ಗವೇ ಕೈ ಹಿಡಿದಿದ್ದು, ಯಾದವ ಸಮುದಾಯ ಹೊರತುಪಡಿಸಿ ಉಳಿದ ಸಮುದಾಯದ ಮತಗಳು ಯೋಗಿ ತೆಕ್ಕೆಗೆ ಬಿದ್ದಿವೆ. ಇದೆಲ್ಲದರ ಜೊತೆಗೆ ಅಭಿವೃದ್ಧಿ ಮಂತ್ರವು ಬಿಜೆಪಿಗೆ ಭರ್ಜರಿಯಾಗಿ ವರ್ಕೌಟ್ ಆಗಿದೆ. ಅಭಿವೃದ್ಧಿ ಮಂತ್ರ ಜಪಿಸಿದ ಯೋಗಿಗೆ ಜನ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಮಾಡಿದ ಅಭಿವೃದ್ಧಿ ಜನರ ಮೇಲೆ ಪ್ರಭಾವ ಬೀರಿದೆ. ಹೀಗಾಗಿಯೇ ಜನ 2ನೇ ಬಾರಿಯೂ ಬಿಜೆಪಿಗೆ ಜೈ ಅಂದಿದ್ದಾರೆ. ಮೋದಿ ಸರ್ಕಾರದ ಎಲ್ಲಾ ಸ್ಕೀಮ್ಗಳನ್ನ ಉತ್ತರ ಪ್ರದೇಶದಲ್ಲಿ ಜಾರಿಗೆ ತರಲಾಗಿತ್ತು. ಅಲ್ಲದೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತಾನೆ ಮೀಸಲಿಟ್ಟು ಸಮರ್ಪಕವಾಗಿ ಬಳಸಲಾಗಿತ್ತು. ಎಕ್ಸ್ಪ್ರೆಸ್ ವೇ ನಿರ್ಮಾಣ, ಏರ್ಪೋರ್ಟ್ ನಿರ್ಮಾಣ, ರಸ್ತೆಗಳ ಅಭಿವೃದ್ಧಿ, ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣ ಸೇರಿದಂತೆ ಜನರ ಕಣ್ಣಿಗೆ ಕಾಣುವ ಅಭಿವೃದ್ಧಿ ಯೋಜನೆಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ರು. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ಯೋಗಿ ಸರ್ಕಾರದ ಯೋಜನೆಗಳು ಮತಗಳಾಗಿ ಪರಿವರ್ತನೆಯಾದವು. ಇದು ಬಿಜೆಪಿ ಗೆಲುವಿಗೆ ಸಹಾಯಕವಾಗಿದೆ. ಆಡಳಿತ ವಿರೋಧಿ ಅಲೆಯಿಂದ ಕನಿಷ್ಠ 100 ಬಿಜೆಪಿ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಲೆಕ್ಕಾಚಾರವಿತ್ತು. ಆದರೆ ಕಳೆದ ಬಾರಿ ಗೆದ್ದಿದ್ದಕ್ಕಿಂತ ಹೆಚ್ಚು ಕಡಿಮೆ 50 ಕ್ಷೇತ್ರಗಳನ್ನಷ್ಟೇ ಬಿಜೆಪಿ ಕಳೆದುಕೊಂಡಿದೆ. ಆದರೆ ಕ್ಲೀನ್ ಆಡಳಿತ ನೀಡಿ ಕ್ಲೀನ್ ಮೆಜಾರಿಟಿ ಪಡೆದುಕೊಳ್ಳುವಲ್ಲಿ ಯೋಗಿ ಟೀಮ್ ಯಶಸ್ವಿಯಾಗಿದೆ. ಸಾಮಾನ್ಯವಾಗಿ 5 ವರ್ಷ ಆಳ್ವಿಕೆ ನಡೆಸೋ ಸರ್ಕಾರದ ವಿರುದ್ಧ ಜನಾಕ್ರೋಶ, ವಿರೋಧಿ ಅಲೆ ಮೂಡೋದು ಸಹಜ. ಆದರೆ ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯದಲ್ಲಿ ಸತತ 2ನೇ ಬಾರಿಗೆ ಪಕ್ಷವನ್ನ ಅಧಿಕಾರಕ್ಕೆ ತಂದಿರೋದು ಯೋಗಿ ಮತ್ತು ಮೋದಿ ಜೋಡಿಯ ಅತಿದೊಡ್ಡ ವಿಜಯ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9.
ಜನರನ್ನ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾನೆ ಜನರಿಗೆ ಒಂದು ಅಭಿವೃದ್ಧಿಯ ಮಾಡೆಲ್ ಅನ್ನ ಮುಂದಿಟ್ಟಿದ್ದೀವಿ ಅನ್ನೋದನ್ನ ಬಿಜೆಪಿ ಹೇಳಿಕೊಂಡಿದೆ ಮತ್ತು ಈ ಗೆಲುವಿಗೂ ಕೂಡ ಅದೇ ಮುಖ್ಯವಾದಂತಹ ಕಾರಣ ಅನ್ನುವಂಥದ್ದನ್ನ ಬಿಜೆಪಿ ಪ್ರತಿಪಾದಿಸ್ತಾ ಇರುವಂಥದ್ದು. ಹಾಗೆ ಗೆಲುವಿನ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕಾರಣಗಳಿದ್ವು ಅನ್ನೋದ್ರ ಬಗ್ಗೆ ಮತ್ತಷ್ಟು ಅಂಶಗಳಿದ್ದಾವೆ. ಅವುಗಳನ್ನ ನಮ್ಮ ಎಲೆಕ್ಷನ್ ರೂಮ್ನಿಂದ ಮಾಲ್ತೇಶ್ ನೀಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಹರಿಪ್ರಸಾದ್. ಹೌದು, ಇಲ್ಲಿ ಅದು ಹತ್ರಾಸ್ನಲ್ಲಾದಂತಹ ರೇಪ್ ಪ್ರಕರಣದಿಂದ ಹಿಡಿದು ಗೋರಖ್ಪುರದಲ್ಲಿ ಮಕ್ಕಳ ಸಾವಿನ ವಿಚಾರವಾಗಿಯೂ ಕೂಡ, ಲಖೀಂಪುರ್ ಕೇರಿಯಲ್ಲಿ ಆದಂತಹ ರೈತರ ಹತ್ಯೆ ವಿಚಾರದಲ್ಲೂ ಕೂಡ ಬಹಳ ಗೊಂದಲಗಳಾಗಿತ್ತು. ಬಹಳ ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನ ಈಗಲ್ಲ, ಸುಮಾರು 3-4 ವರ್ಷದಿಂದನೂ ಕೂಡ ಯೋಗಿ ಸರ್ಕಾರದ ವಿರುದ್ಧವಾಗಿ ಬಿಂಬಿಸುವಂತಹ ಪ್ರಯತ್ನ ಆಗಿತ್ತು. ವಿಪಕ್ಷಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸಂಘಟಿತವಾದಂತಹ ಹೋರಾಟ ಕೂಡ ಮಾಡಿದಂಥದನ್ನ ನಾವು ಗಮನಿಸಿದ್ವಿ. ಆದ್ರೆ ಅದೆಲ್ಲೂ ಕೂಡ ಯಶಸ್ಸು ಕೊಡ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಯುಪಿ ಪ್ಲಸ್ ಯೋಗಿ ಉಪಯೋಗಿ ಅಂತ ಹೇಳಿ ಮೋದಿ ಪ್ರಚಾರವನ್ನ ಮಾಡ್ತಾ ಇದ್ದಂಥದ್ದು, ಅದೊಂದು ಕಾಂಬಿನೇಷನ್ ಇತ್ತಲ್ಲ, ಯುಪಿ ಪ್ಲಸ್ ಯೋಗಿ, ಅದು ಜನರ ಬಾಯಲ್ಲೂ ಕೂಡ ಬಹಳ ಬಂತು. ಪ್ರಚಾರದುದ್ದಕ್ಕೂ ಯೋಗಿಯನ್ನ ಮೋದಿ ಬ್ರ್ಯಾಂಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಉಳಿದಂತ ಬಿಜೆಪಿ ನಾಯಕರು ಮೋದಿಯನ್ನ ಬ್ರ್ಯಾಂಡ್ ಮಾಡೋದು, ಅದ್ರ ಜೊತೆಗೆ ಯೋಗಿ ಸರ್ಕಾರ ಬೇಕು ಅಂತಾನೆ, ಮೋದಿ ಸರ್ಕಾರ ಮುಂದಬೇಕು ಅಂತಾನೆ, ಯೋಗಿಗೆ ನೀವೀಗ ಸಪೋರ್ಟಿವ್ ಆಗಿರ್ಬೇಕು ಅನ್ನುವಂತ ರೀತಿಯಾಗಿ ಬಿಂಬಿಸುವಂತ ಪ್ರಯತ್ನ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಕುಟುಂಬ ರಾಜಕಾರಣದ ಪಕ್ಷ ಅಂತೇಳಿ ಕ್ಯಾಂಪೇನ್ ಮಾಡೋದಕ್ಕೆ ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಹೇಗೆ ಬಿಜೆಪಿ ಈ ಕುಟುಂಬ ರಾಜಕಾರಣ ಅಥವಾ ವಂಶಾಡಳಿತ ವಿಚಾರವಾಗಿ ಪ್ರಸ್ತಾಪ ಮಾಡುತ್ತೋ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅನ್ನು ಸೇರಿ ಅದು ಎಸ್ಪಿ ವಿರುದ್ಧವಾಗಿಯೂ ಕೂಡ ಇದೇ ರೀತಿಯ ಅಂತ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತು. ಅಷ್ಟೇ ಅಲ್ಲ, ಆರಂಭಿಕ ಹಂತದಲ್ಲೇ ಕಳೆದ 2017 ಅವರು ಅಧಿಕಾರಕ್ಕೆ ಬಂದಂತ ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿ ಆದಂತಹ ಕೆಲ ಸಾಲು ಎನ್ಕೌಂಟರ್ಗಳು, ಅದರಲ್ಲಿ ಬಹಳಷ್ಟು ಫೇಕ್ ಎನ್ಕೌಂಟರ್ಗಳು ಅನ್ನುವಂಥದ್ದು ಟೀಕೆ ವ್ಯಕ್ತ ಆಯಿತು. ಬಹಳಷ್ಟು ಮಂದಿ ವಿರೋಧ ವ್ಯಕ್ತಪಡಿಸಿದ್ರು. ಅದೇನೇ ಆದ್ರೂ ಕೂಡ ನಾವು ಗೂಂಡಾಗಿರಿಯನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಕಟಿಬದ್ಧವಾಗಿದ್ದೀವಿ ಅನ್ನುವಂತ ಬಿಂಬಿಸುವಂತ ಪ್ರಯತ್ನವನ್ನೇನು ಯೋಗಿ ಸರ್ಕಾರ ಮಾಡ್ತು, ಅದು ಅನುಕೂಲಕ್ಕೆ ಬಂತು. ಕ್ರಿಮಿನಲ್ಗಳನ್ನ ಎನ್ಕೌಂಟರ್ ಮಾಡಿ ಕ್ರೈಮ್ಗೆ ತಡೆ ಹಾಕ್ತೀವಿ ಅನ್ನುವಂತ ರೀತಿಯಲ್ಲಿ ಅವರ ಮಾತು ಏನಿತ್ತು ಅಥವಾ ಅವರ ವಚನ ಏನಿತ್ತು, ಅದಕ್ಕೆ ತಕ್ಕ ಹಾಗೆ ಅವರು ನಡ್ಕೊಂಡಂತದ್ದು ಕೂಡ ಅವರಿಗೆ ಅನುಕೂಲ ಆಯಿತು. ಮಹಿಳೆಯರ ಮನಗೆಲ್ಲುವಲ್ಲಿ ಯೋಗಿ ಯಶಸ್ವಿಯಾದಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿತ್ತು. ಯಾಕಂತಂದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಸುಮಾರು 40% ಏನು ಕಂಪ್ಲೀಟ್ ಆಗಿ ಮಹಿಳೆಯರಿಗೆ ನಾವು ಟಿಕೆಟ್ ಅನ್ನು ಮೀಸಲಿಟ್ಟಿದೀವಿ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಮಹಿಳೆಯರು ಬಿಜೆಪಿ ಕಡೆಗೆ ತಮ್ಮ ಒಲವನ್ನ ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಏನೇನು ಅಲ್ಲಿ ಪ್ರಚಾರದ ಸಂದರ್ಭದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಿತ್ತು ಅಂಥದ್ದೆಲ್ಲವನ್ನೂ ಕೂಡ ಇಲ್ಲಿ ಬಿಜೆಪಿ ಸರ್ಕಾರ ಜೊತೆಗೆ ಪ್ರಧಾನಿ ಮೋದಿ ಕೂಡ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ರು ಅನ್ನುವಂಥದ್ದು. ಅದರ ಜೊತೆಗೇನೆ ಉತ್ತರ ಪ್ರದೇಶದಲ್ಲಿ ನೂತನ ಸರ್ಕಾರ ರಚನೆಯ ಕಸರತ್ತು ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ 2.0 ಸರ್ಕಾರ ಹಾಗಾದ್ರೆ ಹೇಗಿರುತ್ತೆ? ಯಾಕೆಂತ ಅಂದ್ರೆ ಬಹಳ ವರ್ಷಗಳ ನಂತರದಲ್ಲಿ ಆಡಳಿತ ನಡೆಸಿದಂತ ಪಕ್ಷವೇ ಮತ್ತೊಮ್ಮೆ ಅಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿ ಹಿಂದೆ 3 ಮುಖ್ಯಮಂತ್ರಿಗಳನ್ನ ಅಲ್ಲಿ ಕಂಡಿದ್ರು ಕೂಡ, ಅದು ಕಲ್ಯಾಣ್ ಸಿಂಗ್ ಇಂದ ಆಗಿರ್ಬೋದು, ರಾಮ್ ಪ್ರಕಾಶ್ ಅವರಿಂದ, ಹಾಗೆ ರಾಜನಾಥ್ ಸಿಂಗ್ ಅವರ ವಿಚಾರವಾಗಿ ಮತ್ತೆ ಅದು ರಿಪೀಟ್ ಆಗುವಂತ ನಿಟ್ಟಿನಲ್ಲಿ ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಯೋಗಿ ಆದಿತ್ಯನಾಥ್ ಈಗ ಮತ್ತೆ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಂತ ಸಾಲು ಸಾಧನೆಗಳನ್ನ ಮಾಡಿರುವಂತಹ ಯೋಗಿ ಸರ್ಕಾರದ 2.0 ವೈಖರಿ ಹೇಗಿರುತ್ತೆ ಅನ್ನುವಂಥದ್ದು ಈಗ ಕುತೂಹಲದ ಸಂಗತಿ. ನೂತನ ಸಂಪುಟ ರಚನೆಗೆ ಯೋಗಿ ರಣತಂತ್ರ ಏನು? ವೆರಿ ಇಂಟ್ರೆಸ್ಟಿಂಗ್ಲಿ ಈ ಸಲ ಸ್ವಾಮಿ ಪ್ರಕಾಶ್ ಮೌರ್ಯದಿಂದ ಕೇಶವ ಪ್ರಕಾಶ್ ಮೌರ್ಯದಿಂದ ಹಿಡಿದು ಬಹಳಷ್ಟು ಮಂದಿ ಘಟಾನುಘಟಿ ನಾಯಕರುಗಳು ಕೂಡ, ಅದರಲ್ಲೂ ಮಂತ್ರಿಗಳು ಕೂಡ, ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿದ್ದಂತವರು ಕೂಡ ಪಕ್ಷ ಬಿಟ್ಟು ಹೋಗಿರುವಂತಹ ಕಾರಣಕ್ಕಾಗಿ ಮುಂದಿನ ಹಂತದಲ್ಲಿ ಬಹಳ ನೂತನವಾದಂತಹ ಶಾಸಕರುಗಳಿದ್ದಾರೆ. ಬಹಳ ಯಂಗ್ ಅಂಡ್ ಎನರ್ಜೆಟಿಕ್ ಆದಂತ ಒಂದು ಕ್ಯಾಬಿನೆಟ್ ಅನ್ನ ರಚಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಬಿಜೆಪಿ ಹೇಳ್ಕೊಳ್ತಾ ಇದೆ. ಡಿಸಿಎಂ ಆಗಿದ್ದಂತ ಕೇಶವ ಪ್ರಸಾದ್ ಮೌರ್ಯಗೆ ಸೋಲಾಗಿದೆ. ಅವರು ಬಿಜೆಪಿಯ ಜೊತೆಗಿದ್ದು ಅದಾದ ನಂತರದಲ್ಲಿ ಎಸ್ಪಿಗೆ ಹೋಗಿ ಬಹಳ ಡ್ಯಾಮೇಜ್ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ಅದೆಲ್ಲ ಸುಳ್ಳಾಗಿದೆ. ಆದ್ರೆ ಈಗ ಉತ್ತರ ಪ್ರದೇಶಕ್ಕೆ ನೂತನ ಡಿಸಿಎಂ ನೇಮಕ ಆಗ್ಬೇಕಾಗಿರುವಂತ ಕಾರ್ಯ ಆಗ್ಬೇಕಾಗಿದೆ. ಆ ಕಾರಣಕ್ಕೆ ಕಳೆದ ಬಾರಿ ಆದ್ರೂ ಸ್ವಲ್ಪ ಇಲ್ಲಿ ಬಿಜೆಪಿ ಮುಲಾಜು ನೋಡ್ತಾ ಇತ್ತು, ಇಂಥವ್ರು ನಮಗೆ ಬೇಕಾಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ತಾ ಇತ್ತು. ಬಹುಶಃ ಈ ಬಾರಿ ಅದನ್ನ ಮೀರಿ ಕೆಲ ಅಚ್ಚರಿಯ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿಗೆ ಅವಕಾಶ ಇದೆ. ಹಾಗಾದ್ರೆ ಉತ್ತರ ಪ್ರದೇಶದ ನೂತನ ಡಿಸಿಎಂ ಯಾರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲದ ಸಂಗತಿ. ಜೊತೆಗೆ ನೂತನ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಜೊತೆಗೆ ಕ್ಯಾಸ್ಟ್ ಕಾಂಬಿನೇಷನ್ ಅನ್ನ ಬಿಜೆಪಿ ಇಲ್ಲಿ ವರ್ಕೌಟ್ ಮಾಡುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಹೌದು, ಜಾತಿ ಲೆಕ್ಕಾಚಾರದಲ್ಲಿ ಮಂತ್ರಿ ಸ್ಥಾನ ಯಾರಿಗೆಲ್ಲ ಸಿಗುತ್ತೆ ಅನ್ನುವಂಥದ್ದನ್ನ, ಯಾಕಂತಂದ್ರೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಖಂಡ ಹಿಂದೂ ಅನ್ನುವಂಥದ್ದು ಒಂದಾದ್ರೆ, ಜಾತಿ ವಿಚಾರದಲ್ಲೂ ಕೂಡ ಬಹಳ ಲೆಕ್ಕಾಚಾರ ಹಾಕಿ ಬಿಜೆಪಿ ಕ್ಯಾಂಡಿಡೇಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಪ್ರಚಾರ ಸಂದರ್ಭದಲ್ಲೂ ಕೂಡ ಅದರ ಉಲ್ಲೇಖ ಇದೆಲ್ಲ ನಾವು ಗಮನಿಸಿದ್ದೀವಿ. ಈ ಕಾರಣಕ್ಕಾಗಿನೇ ಕ್ಯಾಬಿನೆಟ್ ನಲ್ಲೂ ಕೂಡ ಇದು ವರ್ಕೌಟ್ ಆಗಬೇಕಾದಂತ ಅನಿವಾರ್ಯತೆ ಇದೆ. ಹೈಕಮಾಂಡ್ ಜೊತೆಗೆ RSS ಜೊತೆ ಚರ್ಚೆ ಆಗಬೇಕಾಗಿದೆ. ಹೌದು, ಈಗ UP ಅಧಿಕಾರ ನಾವು ಹಿಡಿದಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಆ ದೃಷ್ಟಿಯಿಂದ ಮೈಮರೆತು ಕೂರಲ್ಲ. ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಇರುವಂತ ಕಾರಣಕ್ಕಾಗಿ ಬಿಜೆಪಿಗೆ ಇದೆಲ್ಲವೂ ಕೂಡ ಬಹಳ ಲೆಕ್ಕಾಚಾರ ಹಾಕಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತಹ ಸಂದರ್ಭ. ನಂತರದ 2 ವರ್ಷಗಳಲ್ಲಿ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಲೆಕ್ಕಾಚಾರಗಳನ್ನು ಸಹಜವಾಗಿ ಹಾಕುತ್ತೆ. ಇದೆಲ್ಲವೂ ಕೂಡ ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇರುವಂತಹ ಸಂಗತಿ. ಓವರ್ ಟು ಯು ರಂಗನಾಥ್.
ಎಸ್, ಇಲ್ಲಿ ಬಹಳ ಮುಖ್ಯವಾಗಿ ಪಂಜಾಬ್ ವಿಚಾರಕ್ಕೂ ಕೂಡ ನೋಡಬೇಕು. ಒಂದು, ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಮತ್ತೊಮ್ಮೆ ಆಳ್ವಿಕೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಎರಡು ರಾಷ್ಟ್ರೀಯ ಪಕ್ಷಗಳು, ಪ್ರಮುಖವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು. ಒಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಮೇಲೆ ಚುನಾವಣೆಯನ್ನು ಗೆಲ್ತಾ ಹೋಗುತ್ತೆ. ಇನ್ನೊಂದು ರಾಷ್ಟ್ರೀಯ ಪಕ್ಷ, ಅಯ್ಯೋ ನಾವು ಅಲ್ಲಿ ವಿರೋಧ ಪಕ್ಷದಲ್ಲಿದ್ವಿ, ಹಾಗಾಗಿ ನಾವು ಅಧಿಕಾರಕ್ಕೆ ಬಂದಿಲ್ಲ, ಅಯ್ಯೋ ಇಲ್ಲಿ ನಾವು 5 ವರ್ಷ ಆಳ್ವಿಕೆ ನಡೆಸಿದ್ವಿ, ಏನೋ ಆಡಳಿತ ವಿರೋಧಿ ಅಲೆ ಇದ್ದಿರಬೇಕು, ಅದಕ್ಕಾಗಿ ಸೋತ್, ಈ ರೀತಿಯಾದಂಥ ಸಮಜಾಯಿಷಿಯನ್ನು ಕೊಡ್ತಾ ಹೋಗ್ತಾ ಇದೆ. ನಾವು ಪಂಜಾಬ್ನ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಪಂಜಾಬ್ನ ಸಂಗತಿಗಳು ಬಹಳಷ್ಟಿದೆ ಮಾತಾಡಲಿಕ್ಕೆ. ಆದರೆ ಅದಕ್ಕಿಂತ ಮೊದಲು ಗೋವಾದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು. ಗೋವಾದಲ್ಲಿ ಒಂದು ರೀತಿಯಲ್ಲಿ ಏನು ಅಂದರೆ ಮತ್ತೆ BJP ರಣಕಹಳೆಯನ್ನು ಮೊಳಗಿಸ್ತು. ಈ ಮುಖಾಂತರ ಏನಂದರೆ ಗೆಲುವನ್ನು ಕೂಡ ದಾಖಲಿಸ್ತು. ಇಲ್ಲಿಂದ ನಾಯಕರುಗಳು ಗೋವಾಕ್ಕೆ ಹೋಗಿ ಬಿಟ್ಬಿಟ್ಟಿದ್ರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಕಳೆದ ಬಾರಿ ಆದಂಥ ಸ್ಥಿತಿ ಆಗಬಾರ್ದು, ಎಲ್ಲರನ್ನೂ ಕೂಡ ನಮ್ಮ ಕೈನಲ್ಲಿ ಇಟ್ಕೋಬೇಕು ಅಂತ. ಆದರೆ ಕಡಲ ರಾಜ್ಯದಲ್ಲಿ BJPಯ ಅಲೆ ದಟ್ಟವಾಗಿದೆ ಎನ್ನುವಂಥದ್ದು ಬಹಳ ಜನರಿಗೆ ಅರ್ಥ ಆಗಿರಲಿಲ್ಲ. ನಿಜಕ್ಕೂ ಹಾಗಾದ್ರೆ ಗೋವಾ ಜನ ಯಾಕೆ ಕಮಲ ಪಕ್ಷಕ್ಕೇನೆ ಮಣೆ ಹಾಕಿದ್ರು? ಗೋವಾದಲ್ಲಿ ನಿಜಕ್ಕೂ ನಡೆದಿದ್ದೇನು? ಗೋವಾದ ಫಲಿತಾಂಶ ಯಾವ ರೀತಿ, ಯಾವ ಸಂದೇಶ ರವಾನಿಸಿದೆ? ಬನ್ನಿ ನೋಡೋಣ. ಗೋವಾದಲ್ಲಿ ಜೋರಾಗಿತ್ತು ಹಾವು ಏಣಿಯಾಟ. ಕಡಲ ರಾಜ್ಯದ ಫಲಿತಾಂಶ ಈ ಸಲವೂ ಅತಂತ್ರ. ಪಕ್ಷೇತರರ ಬೆಂಬಲ, ಬಿಜೆಪಿ ಸರ್ಕಾರ ಅಚಲ. ಚಿಕ್ಕ ರಾಜ್ಯ, ಕೇವಲ 40 ವಿಧಾನಸಭಾ ಕ್ಷೇತ್ರ, ಮ್ಯಾಜಿಕ್ ನಂಬರ್ಗೆ 21 ಸೀಟುಗಳು ಮಾತ್ರ. ಮತ ಎಣಿಕೆ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಎಲ್ಲವೂ ಕ್ಲಿಯರ್ ಅನ್ನೋ ಲೆಕ್ಕಾಚಾರವಿತ್ತು. ಆದ್ರೆ ಗೋವಾ ಮತದಾರ ಪ್ರಭುವಿನ ನಿರ್ಧಾರ ಮಾತ್ರ ಬೇಗನೆ ಹೊರಬೀಳಲಿಲ್ಲ. ಆರಂಭದಿಂದಲೂ ಹಾವು ಏಣಿಯಾಟ. ಒಮ್ಮೆ ಕಾಂಗ್ರೆಸ್, ಮತ್ತೊಮ್ಮೆ ಬಿಜೆಪಿ, ಹೀಗೆ ಪ್ರತಿ ಅರ್ಧ ಗಂಟೆಗೂ ಟ್ರೆಂಡ್ ಬದಲಾಗ್ತಾನೆ ಇತ್ತು. ಇಬ್ಬರಲ್ಲೊಬ್ರು ಬಹುಮತ ಗಳಿಸ್ತಾರೆ ಅನ್ನೋಷ್ಟರಲ್ಲೇ ಎಲ್ಲವೂ ಅದಲು ಬದಲು. ಮುನ್ನಡೆ ಆಧಾರದಲ್ಲಿ ಇನ್ನೇನ್ ಕಾಂಗ್ರೆಸ್ ಬಹುಮತ ಪಡೆಯುತ್ತೆ ಅನ್ನೋಷ್ಟರಲ್ಲೇ ಬಿಜೆಪಿ ಸ್ಟ್ರಾಂಗ್ ಕಮ್ಬ್ಯಾಕ್. ಆಪರೇಷನ್ ಕಮಲದ ಭೀತಿಯಿಂದಾಗಿ ಕಾಂಗ್ರೆಸ್ ಆರಂಭದಲ್ಲೇ ರೆಸಾರ್ಟ್ ರಾಜಕೀಯಕ್ಕೂ ಸಿದ್ಧತೆ ಮಾಡಿಕೊಂಡಿತ್ತು. ಆದರೆ ಟ್ರೆಂಡ್ ಬಿಜೆಪಿ ಕಡೆ ತಿರುಗಿದಾಗ ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಹೊಡಿತು. ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸರ್ಕಾರ ರಚನೆ ಮಾಡಲು ಬೇಕಾದ ಮ್ಯಾಜಿಕ್ ನಂಬರ್ ಸಿಕ್ಕಿಲ್ಲ. ಆದರೆ 3 ಪಕ್ಷೇತರ ಅಭ್ಯರ್ಥಿಗಳು ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಇದು ಬಿಜೆಪಿ ಸರ್ಕಾರ ರಚನೆಗೆ ರಹದಾರಿ ಮಾಡಿಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡಿದ್ದ ದಿನೇಶ್ ಗುಂಡೂರಾವ್ ಮತ್ತು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಇದು ತೀವ್ರ ಹಿನ್ನಡೆಯೇ ಸರಿ. ಕಳೆದ ಚುನಾವಣೆಯಲ್ಲಿ ಕೇವಲ 13 ಸ್ಥಾನ ಗಳಿಸಿದ್ದಾಗಲೇ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಬಿಜೆಪಿಗೆ ಈ ಬಾರಿ ಗದ್ದುಗೆಗೇರೋದು ದೊಡ್ಡ ವಿಷಯನೇ ಅಲ್ಲ. ಬಿಜೆಪಿಯ ಹ್ಯಾಟ್ರಿಕ್ ಯಶಸ್ಸಿಗೆ ಮುಖ್ಯ ಕಾರಣವಾಗಿದ್ದು ಪಕ್ಷಾಂತರಿಗಳು. ಪಕ್ಷಾಂತರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಬಿಜೆಪಿ ಸುಮಾರು 10 ಅಭ್ಯರ್ಥಿಗಳಿಗೆ ಮಣೆ ಹಾಕ್ತು. 2017 ಮತ್ತು 2019ರಲ್ಲಿ ಕಾಂಗ್ರೆಸ್ ತೊರೆದವರನ್ನೇ ಟಾರ್ಗೆಟ್ ಮಾಡಿ ಟಿಕೆಟ್ ನೀಡಿತು. ಅಲ್ಲದೆ ಮರಾಠಿ ಮತ್ತು ಕೊಂಕಣಿ ಮತ ಸೆಳೆಯಲು ಮಹಾರಾಷ್ಟ್ರವಾದಿ ಗೋಮಂತಕ್ನ 2 ಟಿಕೆಟ್ ನೀಡಿತು. ಅಲ್ಲದೆ ಇನ್ನಿಬ್ಬರು ಸ್ಥಳೀಯವಾಗಿ ಪ್ರಬಲ ನಾಯಕರಿಗೆ ಟಿಕೆಟ್ ಕೊಟ್ಟು ಗೋವಾ ಮತದಾರರ ಮನವೊಲಿಸುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಇನ್ನು ಉಳಿದ 7 ಮಂದಿ ಮೂಲ ಬಿಜೆಪಿಯವರೇ ಆಗಿದ್ರು. ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಿಂದಲೂ ಕಡಲ ರಾಜ್ಯದಲ್ಲಿ ಬಿಜೆಪಿ ಅಲೆ ಇದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗೋವಾದಲ್ಲಿ ಟಿಎಂಸಿ ಮತ್ತು ಆಮ್ ಆದ್ಮಿ ಪಕ್ಷದಿಂದಾಗಿ ಮತ ವಿಭಜನೆಯಾಗಿದೆ. ಹಾಗೆ ಡಬಲ್ ಇಂಜಿನ್ ಅಭಿವೃದ್ಧಿ ಅಜೆಂಡಾ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಸರ್ಕಾರ ರಚಿಸೋಕೆ ಸಜ್ಜಾಗಿರೋ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಕಾರ್ಯಕರ್ತರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. मैं फिर से एक बात कह रहा हूं कि मेरे पूरे जीतने का श्रेय मेरे कार्यकर्ता को जा रहा है, मेरे पार्टी को जा रहा है, जिसके बेस से मैं पूरे चाहे वो कम मार्जिन से हो. ಗೋವಾದಲ್ಲಿ ಬಿಜೆಪಿಗೆ ಹಾಲ್ಕೋವಾ ಸಿಕ್ಕಿದೆ. ಕಡಲ ರಾಜ್ಯದಲ್ಲಿ ಕೇಸರಿ ಧ್ವಜವನ್ನ ಸತತ 3ನೇ ಬಾರಿ ಹಾರಿಸೋಕೆ ಬಿಜೆಪಿ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9.
ಕಾಂಗ್ರೆಸ್ಸಿಂದ ಕೂಡ ಕನ್ನಡದ ನಾಯಕರು ದಿನೇಶ್ ಗುಂಡೂರಾವ್ ಸೇರಿದಂತೆ ಬೇರೆ ಬೇರೆ ನಾಯಕರಲ್ಲಿ ಕೆಲಸ ಮಾಡಿದರು. ಇನ್ನು BJP ಕಡೆಯಿಂದ CT ರವಿ ದೊಡ್ಡ ಪ್ರಮಾಣದಲ್ಲಿ ಎಫರ್ಟ್ ಹಾಕಿದ್ರು, ಬಹಳ ಕಡೆ ಓಡಾಡಿದರು. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಈ ಸರಿ BJP ಗೆಲುವು ನಿಶ್ಚಿತ ಅನ್ನುವಂಥ ಮಾತುಗಳನ್ನು ರವಿ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಆಡಿದರು. ನಿಜಕ್ಕೂ ಹಾಗಾದರೆ ಈ ಗೋವಾದ ಜನ BJPಗೆ ಮಣೆ ಹಾಕಿದ್ದು ಯಾಕೆ? ಬನ್ನಿ ಇದ್ರ ಬಗ್ಗೆ ಒಂದಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಹೌದು, ಇಲ್ಲಿ ಗೋವಾದಲ್ಲಿ ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಚುನಾವಣೆ ಫಲಿತಾಂಶ ಬರ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ಅದರಲ್ಲೂ ಈ ಮನೋಹರ್ ಪರಿಕರ್ ಅವರ ಕಾಲ ಆದಂತ ನಂತರದಲ್ಲಿ ಗೋವಾದಲ್ಲಿ BJP ಹಿಡಿತ ಕಳ್ಕೊಳ್ಳುತ್ತಾ ಅನ್ನುವಂಥದ್ದು ಪಕ್ಷದಲ್ಲೂ ಒಂದು ಆತಂಕ ಇತ್ತು. ಆದ್ರೆ ಬೇಸ್ ಲೆವೆಲ್ ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುವಂತ ಕೆಲಸದಲ್ಲೂ ಕೂಡ BJP ನಿರತವಾಗಿತ್ತು. BJPಯ 10 ಅಭ್ಯರ್ಥಿಗಳು ಪಕ್ಷಾಂತರಗೊಂಡಂತವರು ಅನ್ನೋದನ್ನು ನಾವು ಗಮನಿಸಬೇಕಾದ್ರೆ ಕಳೆದ ಬಾರಿ 13 BJPಯ ಕಾಂಗ್ರೆಸ್ನ ಶಾಸಕರುಗಳು 17 ಶಾಸಕರುಗಳು ಏನು ಗೆದ್ದಿದ್ರು ಅದರಲ್ಲಿ ಹೆಚ್ಚು ಕಡಿಮೆ 13 ಶಾಸಕರನ್ನ ಸೆಳೆದಿದ್ರು. ಅದರಲ್ಲಿ ಕೆಲವರಿಗೆ ಟಿಕೆಟ್ ಕೊಟ್ಟಂತದ್ದು ಗೋವಾ ಫಾರ್ವರ್ಡ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ MGPಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತವರಲ್ಲಿ ಸುಮಾರು 10 ಮಂದಿ ಇದ್ರು. 2017ರಿಂದ 19ರಲ್ಲಿ ಕಾಂಗ್ರೆಸ್ ತೊರೆದಂತವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಅದರಲ್ಲೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರು ಅನ್ನುವಂತ ಅಳೆದು ತೂಗಿ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ BJP ಯೋಚನೆ ಮಾಡ್ತು. ಜೊತೆಗೆ MGPಗೆ ಸಂಬಂಧಪಟ್ಟಂಗೆ ಅಂದ್ರೆ ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ರು. ಕಳೆದ ಬಾರಿ ಅದರಲ್ಲಿ ಇಬ್ರು 4 ಮಂದಿ ಗೆದ್ದಿದ್ರು. ಅವ್ರ ಜೊತೆಗೆ BJP ಅವರಲ್ಲಿ ಇಬ್ಬರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ BJP ಯೋಚನೆಯನ್ನ ಮಾಡುತ್ತೆ. ಮತ್ತಿಬ್ರು ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಿತ್ತು. ಉಳಿದಂತ 7 ಮಂದಿ ಅದು ಮೂಲ BJPಗರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿತ್ತು. ಹೀಗೆ ಬಹಳ ಅಳೆದು ತೂಗಿ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿತ್ತು. ಯಾವ ಹಂತದಲ್ಲಿ ಅಂತ ಅಂದ್ರೆ ಮಾಜಿ CM ಪುತ್ರನಿಗೂ ಕೂಡ ಟಿಕೆಟ್ ಕೊಡದೇ ಇರುವಂತಹ ನಿಟ್ಟಿನಲ್ಲಿ BJP ಬಹಳ ಕಟುವಾದಂತ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಅನ್ನುವಂಥದ್ದು ಸಹಜವಾಗಿದ್ದೇ ಇತ್ತು. ಅದರ ಜೊತೆಗೆ TMC ಹಾಗೆ ಆಪ್ ಸ್ಪರ್ಧೆಯಿಂದ ಮತಗಳು ವಿಭಜನೆ ಆಯಿತು. ಇದು BJPಗೆ ಬಹಳ ಅನುಕೂಲ ಆಯಿತು. ಹಾಗೆ ಪ್ರಮುಖವಾಗಿ ಗೋವಾಕ್ಕೆ ಸಂಬಂಧಪಟ್ಟ ಹಾಗಿನ ಗಣಿಗಾರಿಕೆಗೆ ನಾವು ಮತ್ತೆ ಅನುಮತಿಯನ್ನ ಪಡೆದುಕೊಳ್ತೀವಿ, ನಿಮಗೆ ಗಣಿಗಾರಿಕೆಗೆ ಅವಕಾಶ ಕೊಡ್ತೀವಿ ಅಂತ ಪದೇ ಪದೇ BJP ಹೇಳ್ತಾ ಇದ್ದಂಥದ್ದು ಕೂಡ ಇದು ಗೋವಾದ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಉದ್ಯಮಿಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಆಮೇಲೆ ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಮಂದಿ ಯೋಚನೆ ಮಾಡೋದಕ್ಕೂ ಕೂಡ ಒಂದು ಸಾಧ್ಯ ಆಯಿತು ಅನ್ನುವಂಥದ್ದು ಗೋವಾದ ಗೆಲುವಿನ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಓವರ್ ಟು ಯು ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲರ ಜೊತೆಗೆ ಉತ್ತರಾಖಂಡದ ಸ್ಥಿತಿಗತಿಗಳು ಏನೇನಿತ್ತು, ಯಾಕಂದರೆ ಮೂರು ಮುಖ್ಯಮಂತ್ರಿಗಳನ್ನು ಕಂಡಂಥ ರಾಜ್ಯ, ಈ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಆಡಳಿತ ವಿರೋಧಿ ಅಲೆ ಬೀಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿತ್ತು. ಆದರೆ ಇದೆಲ್ಲದರ ಹೊರತಾಗಿನೂ ಕೂಡ ಮತ್ತೆ ಜನ BJP ಮಣೆ ಹಾಕಿದ್ರು. ಉತ್ತರಾಖಂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಲೇಬೇಕಾಗಿರುವುದು ಗುಡ್ಡಗಾಡು ಪ್ರದೇಶ, ಇದು ದೇವಭೂಮಿ, ಹಿಮಾಲಯದ ತಪ್ಪಲಿನಲ್ಲಿರುವಂತಹ ರಾಜ್ಯ. ಆದರೆ ಈ ಒಂದು ರಾಜ್ಯದಲ್ಲಿ ಈ ರಾಜ್ಯ 1998ರಲ್ಲಿ ಈ ರಾಜ್ಯದಲ್ಲಿ ಮೊದಲ ಸರ್ಕಾರ ಬಂದಲ್ಲಿಂದಲೂ ಕೂಡ ಈ ರಾಜ್ಯದಲ್ಲಿ ಯಾವತ್ತೂ ಕೂಡ ಒಂದು ಸರ್ಕಾರ ಮತ್ತೊಮ್ಮೆ ರಿಪೀಟ್ ಆಗಿರುವಂತಹ ಉದಾಹರಣೆ ಇರಲಿಲ್ಲ. ಆದ್ರೆ ಇಲ್ಲಿ ಈ ಉತ್ತರಾಖಂಡ್ನಲ್ಲಿ ಮೋದಿ ಮ್ಯಾಜಿಕ್ ನಡೆದಿದೆ. ಮೋದಿ ಮ್ಯಾಜಿಕ್ನ ಹಿನ್ನೆಲೆಯಲ್ಲಿ ನಾವು ಒಂದು ಅಂಶವನ್ನು ಗಮನಿಸಲೇಬೇಕು. ಈ ರಾಜ್ಯ ಸ್ಥಾಪನೆ ಆಗುತ್ತಲ್ಲ ಉತ್ತರಾಖಂಡ್, ಆ ಉತ್ತರಾಖಂಡ್ ರಾಜ್ಯ ಸ್ಥಾಪನೆ ಆದ ಆ ಸಂದರ್ಭದಲ್ಲಿ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಆ ರಾಜ್ಯದ ಉಸ್ತುವಾರಿಯಾಗಿದ್ರು. ಆ ರಾಜ್ಯದ ಆಳ ಅಗಲ ಯಾವ ಸ್ವರೂಪದ ರಾಜಕೀಯ ಇವೆಲ್ಲವೂ ಕೂಡ ಮೋದಿಯವರಿಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಮೋದಿಯವರ ನಾಯಕತ್ವದಲ್ಲಿ, ಯಾಕಂದ್ರೆ ಅಲ್ಲಿಯ ಮುಖ್ಯಮಂತ್ರಿ ಕೂಡ ಸೋಲನ್ನು ಅನುಭವಿಸಿದ್ದಾರೆ, ಮೋದಿಯವರ ಕಾರಣದೊಂದಿಗೆ ಉತ್ತರಾಖಂಡದಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಆಗಿದೆ ಅನ್ನೋದನ್ನ BJPಯ ನಾಯಕರುಗಳೇ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಉತ್ತರಾಖಂಡ್ನಲ್ಲಿ ಏನೆಲ್ಲ ಕೆಲಸ ಮಾಡಿದೆ, ಯಾವೆಲ್ಲ ಫ್ಯಾಕ್ಟರಿಗಳು ಕೆಲಸ ಮಾಡಿದಾವೆ ಅನ್ನೋದ್ರ ಬಗ್ಗೆನ ಒಂದು ವರದಿಯನ್ನು ತೋರಿಸಿ ನೋಡಿ. ಉತ್ತರಾಖಂಡ ವಿವರಗಳನ್ನ ನಾವು ನೋಡ್ತಾ ಇದ್ವಿ. ಉತ್ತರಾಖಂಡ್ ಕೇಳಿ ಏನು ಅಂದರೆ ಹಲವಾರು ದೇವಸ್ಥಾನಗಳಿರುವಂಥ ನಾಡು, ಹಾಗಾಗಿ ಅದನ್ನು ದೇವರ ಭೂಮಿ ಅಂತ ಕರಿತೀವಿ ನಾವು, ದೇವರ ನಾಡು ಅಂತ ಕೂಡ ಕರಿತೀವಿ. ಕೇರಳದ ನಂತರ ಕರೆಯುವಂಥ ನಾಡು ದೇವರ ನಾಡು ಅಂತಂದ್ರೆ ಅದನ್ನೇ. ಜೊತೆಗೇನು ಅಂತಂದರೆ ಇಲ್ಲಿ ಒಂದು ವಿಶೇಷತೆಯನ್ನು ಗಮನಿಸಬೇಕು. ಈ ಉತ್ತರಾಖಂಡ್ನಲ್ಲಿ ಬಹಳಷ್ಟು ಜನ ಸೈನ್ಯ ಸೇರ್ತಾರೆ. ಅಲ್ಲಿ ಆ ಕುಟುಂಬದಲ್ಲಿ ಅದೊಂದು ಲೆಕ್ಕದಲ್ಲಿ ಕೆಲ ಫ್ಯಾಮಿಲಿಗಳಲ್ಲಂತೂ ಅದು ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ಮಗ ನಮ್ಮ ವಂಶದಿಂದ ಹೋಗಲೇಬೇಕು ಸೇನೆಗೆ ಅನ್ನುವಷ್ಟರ ಮಟ್ಟಿಗೆ ಸೇನೆಯ ಹುಚ್ಚಿದೆ ಅಲ್ಲಿನ ಯುವಕರಿಗೆ. ಜೊತೆಗೇನು ಅಂತಾರೆ ಈ ಹೋರಾಟಗಾರರು ಮೊದಲಿಂದನೂ ಕೂಡ. ಸೊ ಹೀಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈಗ ಇತ್ತೀಚಿನ ಬೆಳವಣಿಗೆಗಳು ಏನೇನು ಎತ್ತ ಎಲ್ಲವೂ ಕೂಡ ಗೊತ್ತಿತ್ತು. ಜೊತೆಗೇನು ಅಂತಂದರೆ ಈಗ ಏನಾದರೂ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದರೂ ಕೈ ಹಿಡಿದ್ರೆ ಅದರ ಸ್ಥಿತಿಗತಿಗಳೇನು ಅನ್ನೋದು ಕೂಡ ಗೊತ್ತಿತ್ತು. ಇದೆಲ್ಲದರ ಜೊತೆಗೆ ಆಗಲೇ ನಾವು ಮಾತಾಡ್ತಾ ಇದ್ವಿ, ಮೋದಿಯವರ ವರ್ಚಸ್ಸಿದೆಯಲ್ಲ, ಆ ದಟ್ಟವಾದಂಥ ವರ್ಚಸ್ಸು ಅದು ಕೂಡ ಕಾರಣ ಆಗಿತ್ತು. ಅದಕ್ಕೇ ಜೋಶಿಯವರು ಮಾತಾಡ್ತಾ ಇದ್ರು, ಪ್ರಹ್ಲಾದ್ ಜೋಶಿ, ಇಲ್ಲಿ ಏನಾದರೂ ನೀವು ಸಮೀಕ್ಷೆ ಮಾಡಿಬಿಟ್ರೆ ಈ ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಮೋದಿಯವರಿಗೆ ಮಣೆ ಹಾಕ್ತಾರೆ ಜನ, ಅಷ್ಟೊಂದು ದೊಡ್ಡ ಮಟ್ಟಿಗೆ ಅವರ ಬೆಂಬಲ ಇದೆ ಅಂತ. ಆ ಬೆಂಬಲ ಎಲ್ಲವೂ ಕೂಡ ಈಗ ಕೈ ಹಿಡಿದಿದೆ. ಯಾವಾಗ ಭರ್ಜರಿ ಗೆಲುವು ಸಿಕ್ಕಿತು ತಕ್ಷಣಕ್ಕೆ ದೊಡ್ಡ ವಿಜಯೋತ್ಸವನ್ನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಿಸಲಾಯಿತು.
ಪಂಚ ಫಲಿತಾಂಶದ ನಂತರ ಲೋಕಸಭೆಯಲ್ಲೂ ಕೂಡ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವನ್ನ ಪ್ರಧಾನಿ ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ, ವಿಪಕ್ಷಗಳಿಗೆ ಚಾಟಿ ಬೀಸಿದ್ದಾರೆ. ಸಮಾಜವಾದಿ ಪಕ್ಷದ ಸಮಾಜವಾದವೇ ಅವರ ಕುಟುಂಬವಾದ ಅನ್ನುವಂಥದ್ದನ್ನ, ಅವರು ಪರಿವಾರವಾದವೇ ಅವರ ಸಮಾಜವಾದ ಅನ್ನುವಂಥದ್ದನ್ನ ನಿರಂತರವಾಗಿ ಮೋದಿಯವರು ಕ್ಯಾಂಪೇನ್ನಲ್ಲೂ ಕೂಡ ವಾಗ್ದಾಳಿ ನಡೆಸಿದರು. ಮತ್ತು ಉತ್ತರ ಪ್ರದೇಶದ ಗೆಲುವಿದೆಯಲ್ಲ, ಅದು ಸಹಜವಾಗಿಯೇ ಲೋಕಸಭೆಯಲ್ಲಿ ಮತ್ತೊಮ್ಮೆ 300+ ವರೆಗೆ ನಾವು ಹೋಗ್ತೀವಿ ಅನ್ನೋ ವಿಶ್ವಾಸವನ್ನ ಪ್ರಧಾನಿ ಮೋದಿ ಅವರಿಗೆ ಮೂಡಿಸಿರುವಂಥದ್ದು. ಹಾಗಾದರೆ ವಿಜಯೋತ್ಸವದ ಭಾಷಣದ ಸಮಯದಲ್ಲಿ ಪ್ರಧಾನಿ ಮೋದಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದರು ತೋರಿಸ್ತೀವಿ ನೋಡಿ. 2022 के नतीजों ने 2024 के नतीजे तय कर दिए हैं। निष्ठा और नियत की पटरी पर अविरत आगे बढ़ते रहे। देश की गाढ़ी कमाई को लूटकर अपनी तिजोरी भरने की ये प्रवृत्ति कुछ लोगों की पहचान के साथ जुड़ गई। ಪಂಚರಾಜ್ಯ ಚುನಾವಣೆ ಪೈಕಿ 4 ರಾಜ್ಯಗಳಲ್ಲಿ ಗೆದ್ದ ಖುಷಿ, ಗೆಲುವಿನ ಸರದಾರ, ಪಾಂಚಜನ್ಯ ಮೊಳಗಿಸಿದ ಸೂತ್ರಧಾರ, ಕಮಲ ಕಮಾಲ್ ಮಾಡುವಂತೆ ಮಾಡಿರೋ ಮೋಡಿಗಾರ ಮೋದಿ. ಮೊಗದಲ್ಲಿ ಎಲೆಕ್ಷನ್ ಯುದ್ಧ ಗೆದ್ದ ಮಂದಹಾಸ ಮಿಂಚಿತ್ತು. ವಿಧಾನಸಭೆ ಚುನಾವಣೆಯ ಗೆಲುವು ಪ್ರಧಾನಿ ಮೋದಿಗೆ ಬೂಸ್ಟರ್ ಡೋಸ್ ನೀಡಿದಂತಾಗಿದೆ. ಇದೇ ಜೋಶ್ನಲ್ಲಿ ಲೋಕಸಭೆ ಚುನಾವಣೆಗೂ ಮೋದಿ ರಣಕಹಳೆ ಮೊಳಗಿಸಿದ್ರು. नरेंद्र मोदी, नरेंद्र मोदी, नरेंद्र मोदी, नरेंद्र मोदी, मोदी, देखो देखो कौन आया, देखो देखो कौन आया। ಲೋಕಸಭೆ ಚುನಾವಣೆಗೆ ಪಂಚರಾಜ್ಯ ರಿಸಲ್ಟ್ ದಿಕ್ಸೂಚಿ. ಲೋಕಸಭೆಯಲ್ಲೂ ಬಿಜೆಪಿಯೇ ಗೆಲ್ಲುತ್ತೆ ಎಂದ ಮೋದಿ. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿ ಸಂಪೂರ್ಣ ಕೇಸರಿಮಯವಾಗಿತ್ತು. ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಲು ಬಂದ ಪ್ರಧಾನಿ ಮೋದಿ 5 ರಾಜ್ಯಗಳ ಫಲಿತಾಂಶ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಗೆಲ್ಲುತ್ತೆ, 3ನೇ ಬಾರಿಗೆ ಗೆದ್ದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತೇವೆ ಅಂತ ಭವಿಷ್ಯ ನುಡಿದ್ರು. लोकसभा में हम दोबारा जीत करके आए तो इस ज्ञानियों ने कहा था कि भाई 2019 के जीत में क्या है, ये तो 2017 में ही तय हो गई थी, क्योंकि 2017 में यूपी का रिजल्ट आया था। मैं मानता हूं इस बार भी ये ज्ञानी जरूर कहने की हिम्मत करेंगे कि 2022 के नतीजों ने 2024 के नतीजे तय कर दिए हैं। ಡಬಲ್ ಇಂಜಿನ್ ಸರ್ಕಾರದಿಂದಲೇ ದೇಶ ಉದ್ಧಾರ. ಎಲ್ಲೆಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆಯೋ ಅಲ್ಲೆಲ್ಲ ದೇಶ ಅಭಿವೃದ್ಧಿ ಕಂಡಿದೆ ಅಂತ ಹೇಳುತ್ತಲೇ ಕಾಂಗ್ರೆಸ್ಗೆ ಮೋದಿ ಟಕ್ಕರ್ ಕೊಟ್ಟರು. हमारी नीतियां जमीन से जुड़ी रही और हमारे प्रयास निष्ठा और नियत की पटरी पर अविरत आगे बढ़ते रहे। जहां जहां डबल इंजन की सरकार रही वहां पर जनता के हितों की डबल सुरक्षा हुई और विकास के कार्यों की गति भी तेज हुई। ಭಾರತದಲ್ಲಿ ಕುಟುಂಬ ರಾಜಕಾರಣ ಅಂತ್ಯವಾಗುತ್ತೆ. ಇನ್ನು ಕಾಂಗ್ರೆಸ್ ಮತ್ತು ಎಸ್ಪಿಯ ಕುಟುಂಬ ರಾಜಕಾರಣದ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ, ನಾವು ಯಾವ ಕುಟುಂಬದ ವಿರುದ್ಧವೂ ಇಲ್ಲ, ಯಾವುದೇ ವ್ಯಕ್ತಿಯ ದ್ವೇಷಿ ಅಲ್ಲ ಅಂದ್ರು. ಆದ್ರೆ ವಂಶಾಡಳಿತದಿಂದ ದೇಶದಲ್ಲಿ ಯಾವುದೇ ಅಭಿವೃದ್ಧಿಯಾಗಲ್ಲ. ಹೀಗಾಗಿ ವಂಶಾಡಳಿತ ರಾಜಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಅಂತ್ಯವಾಡಲಿದ್ದಾರೆ ಅಂದ್ರು. क्षेत्रवाद, प्रदेशवाद, जातिवाद, संप्रदायवाद का रंग देने का प्रयास भारत के उज्जवल भविष्य के लिए बहुत बड़ी चिंता का विषय है। इसके साथ ही जिस एक बात पर मैंने सबसे ज्यादा चिंता जताई थी वो थी गौर परिवारवाद। मैंने राज्यों के लोगों को बताया कि कैसे मैं किसी परिवार के खिलाफ नहीं हूं, नहीं मेरी किसी की व्यक्तिगत दुश्मनी है,
मैं लोकतंत्र की चिंता करता हूं और मैं सभी ज्ञानियों को कहता हूं, जरा लोकतंत्र के तराजू पर इन चीजों को तोल के देखो। और मैंने लोगों को बताया कैसे परिवारवादी राजनीति ने उनके राज्य का कितना नुकसान किया है, राज्य को पीछे ले जा रहा है। और मुझे खुशी है कि मतदाताओं ने इस बात को समझते हुए भी इस चुनाव में अपना वोट दिया है, लोकतंत्र की ताकत को मजबूत किया। ಭ್ರಷ್ಟಾಚಾರ ಮಾಡುತ್ತಿರುವವರಿಗೆ ಶಿಕ್ಷೆಯಾಗಬೇಕಿದೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಅಂತ್ಯ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿತ್ತು. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದು, ಭ್ರಷ್ಟಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮೋದಿ ಗುಡುಗಿದ್ರು. हमारे देश में भ्रष्टाचार के खिलाफ लोगों में, भ्रष्टाचारियों के खिलाफ, ऐसे लोगों के प्रति एक भयंकर नफरत का भाव रहता है। देश की गाढ़ी कमाई को लूटकर अपनी तिजोरी भरने की ये प्रवृत्ति कुछ लोगों की पहचान के साथ जुड़ गई है। ಒಟ್ನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತಾನೆ ಕರೆಯಲಾಗುತ್ತಿದ್ದ ಉತ್ತರ ಪ್ರದೇಶ ಚುನಾವಣೆಯನ್ನ ಮೋದಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು. ಇದೀಗ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಮತ್ತೊಂದು ದೊಡ್ಡ ಅಲೆ ಬಿಸಿ ಸುನಾಮಿ ಸೃಷ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಈ ಫಲಿತಾಂಶ ಯಾವ್ಯಾವ ಸಂದೇಶಗಳನ್ನು ರವಾನಿಸಿದೆ? ಬಹಳ ಗಮನಿಸಬೇಕಾದಂಥ ಸಂಗತಿ, ಮುಂಬರುವಂಥ ಮಹಾಚುನಾವಣೆಯ ಮೇಲೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಆಗುತ್ತೆ? ಇದರ ಪರಿಣಾಮ ಖಂಡಿತವಾಗಲೂ ಆಗುತ್ತಾ? ಖಂಡಿತವಾಗಲೂ ಆಗೇ ಆಗುತ್ತೆ. ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥ ಸಂಗತಿ, 80 ಕ್ಷೇತ್ರಗಳಿರುವಂಥ ಉತ್ತರ ಪ್ರದೇಶದಲ್ಲಿ ಗೆದ್ದರೆ ಅದು ದೇಶ ಗೆದ್ದ ಹಾಗೆ ಅನ್ನುವಂಥ ಮಾತು. ಐದು ರಾಜ್ಯಗಳಲ್ಲಿ 4 ರಾಜ್ಯಗಳು ತುಂಬ ಸ್ಪಷ್ಟವಾಗಿ ಬಿಜೆಪಿಗೆ ಮಣೆ ಹಾಕಿವೆ. ಅದರಲ್ಲೂ ಉತ್ತರ ಪ್ರದೇಶ ವೆರಿ ಇಂಪಾರ್ಟೆಂಟ್, ಅತ್ಯಂತ ದೊಡ್ಡ ರಾಜ್ಯ. ಲೋಕಸಭಾ ಕ್ಷೇತ್ರಗಳು 80 ಇವೆ. ಕಳೆದ ಬಾರಿ ಬಿಜೆಪಿ ಇಲ್ಲಿ 75 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಬಹಳ ಗಮನಿಸಬೇಕಾದಂಥ ಸಂಗತಿ, ಸಾಮಾನ್ಯ ಸಂಗತಿ ಅಲ್ಲ. 75 ಕ್ಷೇತ್ರಗಳಲ್ಲಿ. ಹೀಗಾಗನೇ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿದ್ದು ಯಾಕಪ್ಪ ಅಂತಂತಂದರೆ, ಉತ್ತರ ಪ್ರದೇಶ ಗೆದ್ದರೆ ಭಾರತವನ್ನು ಗೆದ್ದಂಗೆ ಅಂತ ಮೋದಿಯವರ ಮಾತಲ್ಲಿ ನಿನ್ನೆ ತುಂಬ ಸ್ಪಷ್ಟವಾಗಿ ಅದು ಗೋಚರ ಆಯಿತು. ಉತ್ತರ ಪ್ರದೇಶದಲ್ಲಿ ನಾವು ಗೆದ್ದಿದ್ದೀವಿ, 4 ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೀವಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಅನಾಯಾಸವಾಗಿ ಗೆಲ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ಅವರು ರವಾನಿಸಿದರು. ಮೋದಿ ಸರ್ಕಾರಕ್ಕೆ ಒಂದಲ್ಲ ಎರಡಲ್ಲ ಪಂಚ ಪರೀಕ್ಷೆ. ಈ 5 ರಾಜ್ಯದಲ್ಲಿ ಬಿಜೆಪಿಗೆ ಗೆಲ್ಲಲೇಬೇಕಾದ ಅನಿವಾರ್ಯ. ವಿರೋಧಿ ಅಲೆ ಭೀತಿಯಿಂದ ತಪ್ಪಿಸಿಕೊಳ್ಳುವ ಸವಾಲು. ಪ್ರಧಾನಿ ಮೋದಿಗೆ ಭವಿಷ್ಯದ ಪ್ರಶ್ನೆ, ಆದರೆ ವಿಪಕ್ಷಗಳಿಗೆ ಪಾಠ ಕಲಿಸಬೇಕಾದ ಸವಾಲು. ಆದರೆ ಈ ಸವಾಲಿನಲ್ಲಿ ಕೇಸರಿ ಸೇನೆ ಪಂಜಾಬ್ ಹೊರತುಪಡಿಸಿ ಉಳಿದ 4 ರಾಜ್ಯದಲ್ಲಿ ಮೆಜಾರಿಟಿ ಮುದ್ರೆಯನ್ನ ಒತ್ತಿದೆ. ಉತ್ತರ ಪ್ರದೇಶ, ಉತ್ತರಾಖಂಡ್, ಮಣಿಪುರ, ಗೋವಾದಲ್ಲಿ ಕೇಸರಿ ಸಾಮ್ರಾಜ್ಯದ ಬೇರು ಮತ್ತಷ್ಟು ಭದ್ರವಾಗಿದೆ. ಎಸ್, ಪಂಚರಾಜ್ಯ ಚುನಾವಣೆ ಅನ್ನೋದು ದೊಡ್ಡ ರಾಜಕೀಯ ಚದುರಂಗ. ಈ ಚದುರಂಗದಾಟದಲ್ಲಿ ಗೆದ್ದವರು ಇಡೀ ದೇಶಕ್ಕೆ ಧೀರ ಆದಂತೆ. ಅಷ್ಟೇ ಅಲ್ಲ, ಮುಂಬರುವ ಚುನಾವಣೆಗಳ ಗೆಲುವಿಗೆ ಈ ಪಂಚರಾಜ್ಯವೇ ಮೊದಲ ಪಗಡೆಯಾಟ. ಹೀಗಾಗಿ ಪಂಚರಾಜ್ಯಗಳ ಜಯ ಎಲ್ಲ ನಾಯಕರಿಗೂ ತುಂಬಾ ಇಂಪಾರ್ಟೆಂಟ್. ಉತ್ತರ ಪ್ರದೇಶ ಗೆಲುವು, ಕೇಸರಿಯೇ ಲೋಕಾಧಿಪತಿ. ಯೋಗಿ ಮತ್ತು ಮೋದಿ 2024ರ ಭವಿಷ್ಯದ ಕನ್ನಡಿ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಲೋಕಸಭೆ ಚುನಾವಣೆ ಭವಿಷ್ಯಕ್ಕೆ ಹಿಡಿದ ಕನ್ನಡಿಯೇ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. ಇಲ್ಲಿ ಹೆಚ್ಚಿನ ಕ್ಷೇತ್ರ ಗೆದ್ದರೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದು ಸುಲಭ. ಹೀಗಾಗಿ ಉತ್ತರ ಪ್ರದೇಶ ಗೆದ್ದವರು ದೆಹಲಿ ಗದ್ದುಗೆ ಗೆದ್ದಂತೆ ಅನ್ನೋ ಮಾತು ದೇಶದ ರಾಜಕೀಯದಲ್ಲಿದೆ. ಈ ಮಾತು 1952ರ ಲೋಕಸಭಾ ಚುನಾವಣೆಯಿಂದ ಹಿಡಿದು 2019ರ ಲೋಕಸಭೆ ಚುನಾವಣೆಯವರೆಗೂ ಸಾಬೀತಾಗಿದೆ. ಪಂಚ ಪರೀಕ್ಷೆ 4 ಅಂಕ ಬಿಜೆಪಿ ಪರವೇ ಒಲವು.
ಒಂದು ರಾಜ್ಯ ಮಿಸ್ ಆದ್ರೂ ವಿಪಕ್ಷಗಳಿಗೆ ಗಟ್ಟಿ ಸಂದೇಶ. ಪಂಚರಾಜ್ಯ ಚುನಾವಣೆಗೂ ಮುನ್ನ ವಿಪಕ್ಷಗಳು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ವು. ಬೆಲೆ ಏರಿಕೆ, ನಿರುದ್ಯೋಗದ ಅಸ್ತ್ರ ಹೂಡಿದ್ವು. ಈ ಬಾರಿ 5 ರಾಜ್ಯಗಳಲ್ಲೂ ಬಿಜೆಪಿಯನ್ನ ಮಣ್ಣು ಮುಕ್ಕಿಸುವ ವಿಶ್ವಾಸದಲ್ಲಿದ್ವು. ಆದರೆ ಈ ಪಂಚರಾಜ್ಯ ಚುನಾವಣೆ ಫಲಿತಾಂಶದಿಂದ ಇದ್ಯಾವುದೂ ಬಿಜೆಪಿಗೆ ಅಡ್ಡಿಯಾಗಿಲ್ಲ. ಜನಾದೇಶ ಬಿಜೆಪಿ ಪರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಹುಮ್ಮಸ್ಸಿನಲ್ಲಿ ಬಿಜೆಪಿ ಈಗ ನೆಕ್ಸ್ಟ್ ಟಾರ್ಗೆಟ್ ಲೋಕಸಭೆ ಮೇಲೆ ಕಣ್ಣಿಟ್ಟಿದೆ. ಯುಪಿ ಗೆಲುವು ಬಿಜೆಪಿಗೆ ಮುಂದಿನ ಲೋಕಸಭೆ ಚುನಾವಣೆಗೆ ಬಲ ಅಂತಾನೆ ಹೇಳಲಾಗ್ತಿದೆ. ಯುಪಿ ಜನ ಬಿಜೆಪಿ ಪರವಾಗಿನೇ ಇದ್ದಾರೆ ಅನ್ನೋ ವಿಶ್ವಾಸ ಕೇಸರಿ ನಾಯಕರಿಗೆ ಇದೆ. ಇನ್ನು ಬೆಲೆ ಏರಿಕೆ, ನಿರುದ್ಯೋಗ ಮೋದಿ ವರ್ಚಸ್ಸಿಗೆ ಧಕ್ಕೆ ತಂದಿಲ್ಲ. ಹಿಂದುತ್ವದ ಆಧಾರದಲ್ಲೇ ಯುಪಿ ಚುನಾವಣೆಯಲ್ಲಿ ಗೆಲುವು ಸುಲಭವಾಗಿದೆ. ಇದೇ ಹಿಂದುತ್ವದ ತಂತ್ರವನ್ನ ಲೋಕಸಭೆಗೂ ಬಳಕೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಇದಕ್ಕೆ ವರವಾದಂತೆ ಲೋಕಸಭೆ ಚುನಾವಣೆ ವೇಳೆಗೆ ರಾಮ ಮಂದಿರ ನಿರ್ಮಾಣ ಸಾಧ್ಯತೆ ಇದೆ. ಇದು ಬಿಜೆಪಿಗೆ ಮತ್ತಷ್ಟು ವೋಟ್ ಬ್ಯಾಂಕ್ ಭದ್ರಕ್ಕೆ ಸಹಕಾರಿಯಾದರೂ ಅಚ್ಚರಿಯಿಲ್ಲ. ಮುಂದಿನ 5 ವರ್ಷದ ಅಭಿವೃದ್ಧಿ ಗೆಲುವಿಗೆ ಭದ್ರ ಬುನಾದಿಯಾಗಬಹುದು. ಇದಿಷ್ಟು ಬಿಜೆಪಿಗೆ ಲೋಕಸಭೆ ಚುನಾವಣೆ ಹೊತ್ತಿಗೆ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಿಸುವಂತೆ ಮಾಡಿದ್ರೆ ಬಿಜೆಪಿಯ ಈ ಗೆಲುವು ವಿಪಕ್ಷಗಳಿಗೆ ದೊಡ್ಡ ಪಾಠವಾಗಿದೆ. ಸರಿಸಾಟಿ ಇಲ್ಲದಂತೆ ಗೆಲುವಿಗೆ ಮುತ್ತಿಕ್ಕೋ ಕೇಸರಿ ಪಡಿಯನ್ನ ಕಟ್ಟಿ ಹಾಕೋದೆ ವಿಪಕ್ಷಗಳಿಗೆ ದೊಡ್ಡ ಸವಾಲು ಕೂಡ ಆಗಲಿದೆ. ಹಾಗಂತ ಬಿಜೆಪಿ ಮೈ ಮರೆಯುವಂತೆಯೂ ಇಲ್ಲ. ಯಾಕಂದ್ರೆ ಪ್ರಬಲ ವಿಪಕ್ಷಗಳು ಮುದುಡಿಕೊಂಡಿರುವ ಹೊತ್ತಲ್ಲೇ ಎಎಂಕೆಎಸ್ ಲೀಡರ್ಸ್ ಹುಟ್ಟಿಕೊಳ್ತಿದ್ದಾರೆ. ಮೋದಿಗೆ ಫೈಟ್ ಕೊಡ್ತಾರಾ ಎಎಂಕೆಎಸ್ ಲೀಡರ್ಸ್? ಪಂಚ ಚುನಾವಣೆಯಲ್ಲಿ 4 ರಾಜ್ಯ ಗೆದ್ದಿರುವ ಬಿಜೆಪಿ ಕಾಂಗ್ರೆಸ್ ಅನ್ನ ಸದ್ಯಕ್ಕೆ ನಿರ್ಲಕ್ಷ್ಯದ ಪಟ್ಟಿಯಲ್ಲಿ ಇಟ್ಟಿದೆ. ಆದ್ರೆ ಬಿಜೆಪಿ ಮುಂದೆ ಕಾಂಗ್ರೆಸ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೂ ಈ ಎಎಂಕೆಎಸ್ ಲೀಡರ್ಸ್ ಗಳನ್ನ ಕಡೆಗಣಿಸುವಂತಿಲ್ಲ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಂತ ವಿಪಕ್ಷ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಈಗ ಎಎಂಕೆಎಸ್ ಲೀಡರ್ಸ್ ಟೀಮ್ ಬೇರೂರ್ತಾ ಇದೆ. ಎಎಂಕೆಎಸ್ ಅಂದ್ರೆ ಕೇಜ್ರಿವಾಲ್, ಮಮತಾ, ಕೆಸಿಆರ್ ಹಾಗೂ ಸ್ಟಾಲಿನ್ ಮತ್ತಷ್ಟು ಆಕ್ಟಿವ್ ಆದ್ರೂ ಆಗಬಹುದು. ಯಾಕಂದ್ರೆ ದೆಹಲಿ ಬಳಿಕ ಪಂಜಾಬ್ನಲ್ಲಿ ಕೇಜ್ರಿವಾಲ್ ಕಮಾಲ್ ಜೋರಾಗಿದೆ. ಗೋವಾಗೂ ಹೆಜ್ಜೆ ಇಟ್ಟಿರುವ ಆಪ್ ಹಾಗೂ ಟಿಎಂಸಿ ಬಿಜೆಪಿ ವಿರುದ್ಧ ಫೈಟ್ ಕೊಡೋಕೆ ಮುಂದಾಗಿದೆ. ಇನ್ನು ತೆಲಂಗಾಣದಲ್ಲಿ ಕೆಸಿಆರ್, ತಮಿಳುನಾಡಿನಲ್ಲಿ ಸ್ಟಾಲಿನ್ ಸ್ಥಳೀಯವಾಗಿ ಬಿಜೆಪಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಎಎಂಕೆಎಸ್ ಲೀಡರ್ಸ್ ಒಗ್ಗಟ್ಟಾದ್ರೆ ಬಿಜೆಪಿ ಚಾಲೆಂಜ್. ಬಿಜೆಪಿಗೆ ಎಎಂಕೆಎಸ್ ಲೀಡರ್ಸ್ ವಿರುದ್ಧ ಹೋರಾಡುವ ಸನ್ನಿವೇಶ ಎದುರಾಗಬಹುದು. ಒಟ್ನಲ್ಲಿ ಪಂಚರಾಜ್ಯಗಳ ಫಲಿತಾಂಶದಲ್ಲಿ ಕಮಲ ಪಾಳಿಯ 4 ಕಡೆ ಗೆಲುವಿನ ನಗಾರಿ ಬಾರಿಸಿದೆ. ಇದು ಮುಂಬರುವ ಲೋಕಸಭೆ ಚುನಾವಣೆ ಗೆಲುವಿಗೂ ಭದ್ರ ಬುನಾದಿ ಅಂತ ಲೆಕ್ಕಾಚಾರಗಳು ಹೇಳ್ತಿವೆ. ಹಾಗೆ ಸೋತಿರುವವರ ಜಿದ್ದನ್ನ ಬಿಜೆಪಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿವೆ. ಚಂದ್ರಮೋಹನ್ ಮತ್ತು ಹರೀಶ್, ನ್ಯಾಷನಲ್ ಬ್ಯೂರೋ, TV9. ರಾಜಕೀಯ ಪಕ್ಷಗಳು ಸೋಲು ಗೆಲುವಿನ ಸಂದರ್ಭಗಳಲ್ಲಿ ಅವಲೋಕನ, ಆತ್ಮಾವಲೋಕನ, ಗುರಿ ಇವುಗಳನ್ನೆಲ್ಲೂ ಕೂಡ ನಿಗದಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಬಿಜೆಪಿ ಒಂದು ವಿಶೇಷವಾದಂತಹ ಒಂದು ಅಂಶವನ್ನ ನಿನ್ನೆಯ ಗೆಲುವಿನ ನಂತರ ಫಿಕ್ಸ್ ಮಾಡ್ಕೊಂಡಿರುವಂಥದ್ದು 2024ರ ಚುನಾವಣೆಯ ಗೆಲುವಿನ ಗುರಿ. ಸರಿಯಾಗಿ 10 ವರ್ಷದ ಹಿಂದೆ 2012ರಲ್ಲಿ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಪುನರಾಯ್ಕೆ ಆದಂತಹ ಸಂದರ್ಭದಲ್ಲಿ, ಆ ಚುನಾವಣೆಯನ್ನು ಗೆದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ಅಹಮದಾಬಾದ್ನಲ್ಲಿ ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮೈಲಿಗಲ್ಲನ್ನು ತಂದು ಇಟ್ಟು, ಆ ಮೈಲಿಗಲ್ನಲ್ಲಿ ಒಂದು ಬರಹ ಇತ್ತು, ನೆಕ್ಸ್ಟ್ ನಮ್ಮ ಗುರಿ ದೆಹಲಿ ಅನ್ನುವಂಥದ್ದು. 2012ರ ಗುಜರಾತ್ ಚುನಾವಣೆಯಲ್ಲಿನೇ 2014ರ ದೆಹಲಿ ಗುರಿಯನ್ನ ಬಿಜೆಪಿ ನಿಗದಿ ಮಾಡಿಕೊಂಡಿತ್ತು. ಆಗಿನ್ನೂ ಕೂಡ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರಲಿಲ್ಲ, ಆದರೂ ಗುರಿ ನಿಗದಿಯಾಗಿತ್ತು. ಈಗ 2022ರ ಪಂಚರಾಜ್ಯ ಫಲಿತಾಂಶ ದಿವಸ 2024ರ ಚುನಾವಣೆಗೆ ಗುರಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಗುರಿ ನಿಗದಿ ಮಾಡಿಕೊಂಡಿರುವಂತಹ ಬಿಜೆಪಿ ಅದರ ಮುಂದಿರುವಂತಹ ಸವಾಲುಗಳಿಗೇನು? ಅಷ್ಟು ಸುಲಭವಾಗಿ ಗುರಿಯನ್ನು ಹಾಗಾದ್ರೆ ಈಡೇರೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನ ಆ ಗುರಿಯನ್ನು ಮೀರ್ತಾರಾ, ಮುಟ್ತಾರಾ? ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶಗಳೇ. ಅದರ ಬಗ್ಗೆ ವಿವರವನ್ನು ನೀಡ್ತಾರೆ ಮಾಲ್ತೇಶ್. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಹರಿಪ್ರಸಾದ್. ಇಂಟ್ರೆಸ್ಟಿಂಗ್ಲಿ ನೀವು ಹೇಳದ ಹಾಗೆ 2012ರ ಸಂದರ್ಭದಲ್ಲೇ ಹೇಗೆ ಬಿಜೆಪಿ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ, ಈಗಿನ ಪ್ರಧಾನಿ, ತಯಾರಿಯನ್ನ ಹೇಗೆ ಆರಂಭ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗಮನಿಸ್ತಾ ಇದ್ವಿ. ಅದಕ್ಕೆ ತಕ್ಕ ಹಾಗೆ 2014ರ ಚುನಾವಣೆಯಲ್ಲಿ ಅವರು ಪಡೆದಂತಹ ಸ್ಪಷ್ಟ ಬಹುಮತ
2019ರಲ್ಲಿ 2014ಕ್ಕಿಂತನೂ ಹೆಚ್ಚಿನ ಏನು ಕ್ಷೇತ್ರಗಳನ್ನ ಗೆದ್ದಂಥದ್ದು 303 ಕ್ಷೇತ್ರ. ಇದೆಲ್ಲವೂ ಕೂಡ ಬಿಜೆಪಿಯ ಸ್ಟ್ರಾಟಜಿ ಕ್ಲಿಯರ್ ಆಗಿ ವರ್ಕೌಟ್ ಆಗಿತ್ತು. ಈಗಲೂ ಕೂಡ ಹಾಗೆ ಅವರಿಗೆ ಸವಾಲುಗಳು ಬಹಳ ಇದೆ. ಆಡಳಿತ ವಿರೋಧಿ ಅಲೆ ನಡುವೆನೂ ಕೂಡ ಈಗ ಮೋದಿ ಮ್ಯಾಜಿಕ್ ಮಾಡಿರುವಂತದ್ದು 2024ರ ಚುನಾವಣೆಗೆ ಹಾದಿ ಸುಗಮ ಆಗುವಂತ ನಿಟ್ಟಿನಲ್ಲಿ ಎಲ್ಲ ಫಲಿತಾಂಶವೂ ಕೂಡ ಅವರ ಪರವಾಗೇ ಇದೆ ಅನ್ನುವಂತ ಒಂದು ಸೂಚನೆ ನಿನ್ನೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಜನರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ 75 ದಾಟಿದಂತಹ ನಂತರದಲ್ಲಿ ಬಹುಶಃ ಅವರಿಗೆ ಪ್ರಧಾನಿ ಆಗುವಂತ ನಿಟ್ಟಿನಲ್ಲಿ ಅವಕಾಶ ಇರುತ್ತಾ ಇಲ್ವಾ ಅನ್ನುವಂಥದ್ದು ವಿಚಾರ ಇದೆ. ಈಗ 71 ಮೋದಿಗೆ ಅಂತ ಅಂದ್ರೂ ಕೂಡ ಇನ್ನೊಂದು 3 ವರ್ಷ ಆದ್ರೂ ನಂತರದಲ್ಲಿ ಅರ್ಧಕ್ಕೆ ಅವರು ಟರ್ಮ್ ಬಿಡ್ತಾರ, ನಂತರದಲ್ಲಿ ಯಾರು ಈ ತರದೆಲ್ಲ ಚರ್ಚೆ ಸಹಜವಾಗಿ ನಂತರದ ಹಂತದಲ್ಲಿ ಆರಂಭ ಆಗ್ತಾ ಹೋಗುತ್ತೆ. ಬಟ್ ಅಂತಹದ್ದೆಲ್ಲವನ್ನು ಮೀರಿ ಈಗಲೇ ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಂತದ್ದೆಲ್ಲ ಪ್ರಯತ್ನಗಳು ಕೂಡ ಬಿಜೆಪಿ ಕಡೆಯಿಂದ ಸಾಗ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಉತ್ತರ ಪ್ರದೇಶದ ಚುನಾವಣೆಯನ್ನ ಗೆಲ್ಲಬೇಕಾದಂತ ನಿಟ್ಟಿನಲ್ಲಿ ಬಿಜೆಪಿ ಬಹಳ ಪ್ರಯತ್ನ ಮಾಡಿತ್ತು, ಅದರಲ್ಲಿ ಯಶಸ್ಸನ್ನ ಕಂಡಿದೆ. ಆಡಳಿತ ವಿರೋಧಿ ಅಲೆಯನ್ನ ಬಳಸಿಕೊಳ್ಳಕ್ಕೆ ವಿಪಕ್ಷಗಳಿಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಜೊತೆಗೆ ಇರುವಂತ ಬಿಜೆಪಿಗೆ ಸ್ವಲ್ಪ ವಿರುದ್ಧವಾದಂತಹ ಸನ್ನಿವೇಶವನ್ನು ಕೂಡ ಅವರು ಅವಕಾಶವನ್ನಾಗಿ ಹೇಗೆ ಬಳಸ್ಕೊಂಡ್ರು ಅನ್ನುವಂಥದ್ದನ್ನ ನಾವು ಈ ಬಾರಿ ನೋಡ್ಬೇಕಿದೆ. ಅದು ಬೆಲೆ ಏರಿಕೆ ವಿಚಾರವಾಗಿ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅದು ಯಾವುದೇ ರೀತಿಯಾದಂತಹ ಧಕ್ಕೆ ತಂದಿಲ್ಲ ಅನ್ನುವಂಥದ್ದು. ಅದಕ್ಕೆ ಅವರು ಕೊರೋನಾ ಕಾರಣವನ್ನ ನೀಡುತ್ತಾನೆ. ಕೊರೋನಾ ಸಂದರ್ಭದಲ್ಲಿ ನಾವು ಇರೋದ್ರಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ವಿ ಅನ್ನುವಂಥದ್ದನ್ನ ಒಂದು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಆಗ್ತಾ ಹೋಯ್ತು. ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸಿಗೆ ಇದ್ಯಾವುದು ಕೂಡ ಧಕ್ಕೆ ತಂದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಇಡೀ ಪ್ರಪಂಚಕ್ಕೆ ಆಗಿದೆ, ಇದರಲ್ಲಿ ನಮಗೇನಾಗಿರುವಂಥದ್ದು ವಿಶೇಷ ಅಲ್ಲ. ಜೊತೆಗೆ ನನಗೆ ಏನ್ ಹೇಳಿದಾಗೆ ಬೇರೆಯವ್ರಕ್ಕಿಂತ ನಾವು ಬಹಳ ಚೆನ್ನಾಗಿ ಇದನ್ನ ನಿಭಾಯಿಸಿದೀವಿ ಅನ್ನುವಂಥದ್ದನ್ನ ವಿಪಕ್ಷಗಳು ಈ ರೀತಿ ಇದ್ರೆ ಮೋದಿ ಲೋಕಮಾರ್ಗ ಸರಳ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ವಿಪಕ್ಷಗಳು ಈಗಿದ್ದಂತ ಸನ್ನಿವೇಶವನ್ನ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಧ್ಯ ಆಗಲಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದು ಬಿಜೆಪಿಗೆ ಮೇಲುಗೈ ತರಬಹುದು ಅಂತ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ವಿಪಕ್ಷಗಳು ಕೂಡ ಈ ಕಾಂಗ್ರೆಸ್ ಅನ್ನ ನಂಬ್ಕೊಂಡ್ರೆ ಸಾಧ್ಯ ಆಗಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಪರ್ಯಾಯವಾಗಿ ಮತ್ತೊಂದು ರಂಗವನ್ನ ರಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇರುವಂತದ್ದು. ಈಗ ತಾನೇ ಅದಕ್ಕೆ ಯಾವ್ಯಾವ ಲೀಡರ್ಸ್ ಇದ್ದಾರೆ ಅನ್ನುವಂತ ನೋಡಿದ್ವಿ. ಮುಂದಿನ ಹಂತದಲ್ಲಿ ಬಹುಶಃ ಅದಕ್ಕೆ ಶಿವಸೇನೆ ಜೊತೆಗೆ ಎನ್ಸಿಪಿ ಸಾಥ್ ಕೊಟ್ಟರು ಆಶ್ಚರ್ಯ ಇಲ್ಲ. ಹೀಗಾಗಿ ಮೋದಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಉಳಿದಂತಹ ವಿಪಕ್ಷಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳೋಕು ಈ ಚುನಾವಣೆಯ ಫಲಿತಾಂಶ ಬಹಳ ಅವರಿಗೆ ಅನುಕೂಲ ತಂದುಕೊಟ್ಟಿದೆ ಅನ್ನುವಂಥದ್ದು ಸ್ಪಷ್ಟ. ಓವರ್ ಟು ಯು ಹರಿಪ್ರಸಾದ್. ಎಸ್ ಮಾಲ್ತೇಶ್, ಆದರೆ ಹೌದು ಬಿಜೆಪಿ ತನ್ನ ಗುರಿ ನಿಗದಿ ಮಾಡಿದೆ. ಕಾಂಗ್ರೆಸ್ ಹಾಗಾದ್ರೆ ಎಲ್ಲಿ ಎಡುತ್ತಾ ಇದೆ? ಕಾಂಗ್ರೆಸ್ಸಿನ ಸ್ಥಿತಿ ನೋಡಿ ಹೇಗಿದೆ ಅಂತ. ಯಾಕಂದರೆ ಸುದೀರ್ಘವಾಗಿ ದೇಶವನ್ನು ಆಳದಂತಹ ಪಾರ್ಟಿ, ಎಲ್ಲ ರಾಜ್ಯಗಳಲ್ಲೂ ಕೂಡ ಅದರ ಆಧಿಪತ್ಯ ಇತ್ತು. ಆದರೆ ಈಗ ಎಲ್ಲಿ ತನಕ ಬಂದಿದೆ ಕಾಂಗ್ರೆಸ್ಸು? 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಬದಲಾದಂಥ ಸ್ಥಿತಿಗತಿಗಳೇನಿದೆ, ಮನಸ್ಥಿತಿಗಳೇನಿದೆ, ಸಮಾಜ ಏನನ್ನು ಕೇಳ್ತಾ ಇದೆ, ಏನನ್ನು ಬಯಸ್ತಾ ಇದೆ, ರಣತಂತ್ರಗಳನ್ನು ಯಾವ ರೀತಿ ಹೆಣಿಬೇಕು, ಇದೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಅಟ್ರ್ ಫ್ಲಾಪ್. ಯೋಗಿಗಿಂತ ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿಗಳನ್ನು ಮಾಡಿದಂಥ, ಕಾರ್ಯಕ್ರಮಗಳನ್ನು ಆಯೋಜಿಸಿದಂಥ ಪ್ರಿಯಾಂಕಾ ಗಾಂಧಿಯವರ ಯಶಸ್ಸಿದೆಯಲ್ಲ, ಪ್ರಿಯಾಂಕಾ ಗಾಂಧಿಯವರ ಪ್ರಯತ್ನ ಇದೆಯಲ್ಲ, ಅದು ಯಶಸ್ಸನ್ನು ಕೊಟ್ಟಿಲ್ಲ. ಎಲ್ಲೊಂದು ಕಡೆಗೆ ಪ್ರಿಯಾಂಕಾ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ ಅಂತಲೇ ವಿಶ್ಲೇಷಣೆ ಮಾಡಲಾಗಿತ್ತು, ಆದರೆ ಅವೆಲ್ಲವೂ ಕೂಡ ಫೇಲ್ ಆಗಿದೆ. ಹೀಗಾಗಿಯೇ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹಳ ಕೆಟ್ಟ ಸ್ಥಿತಿಯನ್ನು ತಲುಪಿದೆ. ಪುಟಿದೇಳೋಕೆ ಶಕ್ತಿಯೇ ಇಲ್ಲ, ಎದುರಾಳಿಗಳ ವಿರುದ್ಧ ನಿಲ್ಲಲು ತಾಕತ್ತೇ ಇಲ್ಲ, ಚುನಾವಣಾ ಅಖಾಡದಲ್ಲಿ ಹೋರಾಡೋಕೆ ದಿಟ್ಟ ನಾಯಕನೂ ಇಲ್ಲದೆ ಕಾಂಗ್ರೆಸ್ ವಿಲವಿಲ ಒದ್ದಾಡುತ್ತಿದೆ. ಅದರಲ್ಲೂ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೋರಾಟವನ್ನೇ ಮಾಡದೆ ಸೋಲೊಪ್ಪಿಕೊಂಡಿದೆ. ಪಂಚರಾಜ್ಯಗಳಲ್ಲಿ ಮಕಾಡೆ ಮಲಗಿದ ಕಾಂಗ್ರೆಸ್, ಪ್ರಧಾನಿ ಮೋದಿ ಅಲೆಯಲ್ಲಿ ಕೊಚ್ಚಿ ಹೋದ ಕೈಪಡೆ. ಎಸ್, ಪ್ರಧಾನಿ ಮೋದಿ ಅಲೆ ಮುಂದೆ ಕಾಂಗ್ರೆಸ್ ಕೊಚ್ಚಿ ಹೋಗಿದೆ. ಯುಪಿಯಲ್ಲಿ ಮೋದಿ ಯೋಗಿ ಮೋಡಿ ಮುಂದೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಗಿದೆ. ಭದ್ರಕೋಟೆಯಾಗಿದ್ದ ಪಂಜಾಬ್ನಲ್ಲಿ ಆಪ್ ಹೊಡೆತಕ್ಕೆ ಕೈಪಡೆ ಹೀನಾಯವಾಗಿ ಸೋತಿದೆ. ಉತ್ತರಾಖಂಡ್, ಮಣಿಪುರ, ಗೋವಾದಲ್ಲೂ ಕಾಂಗ್ರೆಸ್ ಪರಾಭವಗೊಂಡಿದೆ. ಯುಪಿಯಲ್ಲಿ ವರ್ಕೌಟ್ ಆಗದ ಪ್ರಿಯಾಂಕಾ ತಂತ್ರ. ಯುಪಿಯಲ್ಲಿ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅಬ್ಬರಿಸಿದ್ರು. ವಾರಣಾಸಿ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಮತದಾರರ ಬಳಿ ಹೋಗಿ ಪ್ರಚಾರ ಮಾಡಿದ್ದರು. ಯುಪಿಯಲ್ಲಿ ಬಿಜೆಪಿಯನ್ನ ಸೋಲಿಸಿಯೇ ತಿರುತ್ತೇವೆ ಅನ್ನೋ ರೇಂಜ್ಗೆ ಆರ್ಭಟಿಸಿದ್ರು. ಆದರೆ ಯಾವ ಆರ್ಭಟವೂ ಮೋದಿ ಯೋಗಿ ಮೋಡಿ ಮುಂದೆ ನಡೆದಿಲ್ಲ. ಪ್ರಧಾನಿ ಮೋದಿ, ಯುಪಿ ಸಿಎಂ ಯೋಗಿ ಜುಗಲ್ಬಂದಿಗೆ ಕಾಂಗ್ರೆಸ್ ಇನ್ನಷ್ಟು ಪಾತಾಳ ಕಂಡಿದೆ. ಹಾಗಾದ್ರೆ ಯುಪಿಯಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಉಸ್ತುವಾರಿ ಮತದಾರರ ಮನಸ್ಸು ಗೆದ್ದಿಲ್ಲ. ಪ್ರಿಯಾಂಕಾ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ರು, ಕೇವಲ 2 ಸ್ಥಾನದಲ್ಲಿ ಮಾತ್ರ ಗೆದ್ದಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಚಾರವು ಮತದಾರನ ಮನಸ್ಸು ಸೆಳೆದಿಲ್ಲ.
ಅಲ್ಲದೆ ಯುಪಿಯಲ್ಲಿ ಯಾವುದೇ ಪ್ರಮುಖ ಸಮುದಾಯಗಳು ಕಾಂಗ್ರೆಸ್ ಜೊತೆಗಿಲ್ಲ. ಚುನಾವಣೆಯಿಂದ ಚುನಾವಣೆಗೆ ಕಾಂಗ್ರೆಸ್ನ ಸಂಘಟನೆ ಬಲ ಕುಸಿಯುತ್ತಿದೆ. ಇದರಿಂದಾಗಿ ಈ ಬಾರಿಯೂ ಯುಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿದೆ. ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ಗೆ ಪ್ರಬಲ ನಾಯಕತ್ವದ ಕೊರತೆ. ಬರೀ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ದೇಶಾದ್ಯಂತ ಕಾಂಗ್ರೆಸ್ ಪ್ರಾಬಲ್ಯ ಕಳೆದುಕೊಳ್ಳುತ್ತಿದೆ. ಒಂದೊಂದೇ ರಾಜ್ಯದಲ್ಲಿ ಅಧಿಕಾರದಿಂದ ಕೆಳಗಿಳಿಯುತ್ತಿದೆ. ಹಾಗಾದ್ರೆ ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚೋಕೆ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನೆಲ ಕಚ್ಚೋಕೆ ಪ್ರಬಲ ನಾಯಕತ್ವದ ಕೊರತೆಯೂ ಪ್ರಮುಖ ಕಾರಣ. ಅಲ್ಲದೆ ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಅನಾರೋಗ್ಯದಿಂದಾಗಿ ಪ್ರಚಾರಕ್ಕೆ ಬಂದಿಲ್ಲ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಮೋದಿಯವರನ್ನ ಎದುರಿಸುವ ನಾಯಕರು ಇಲ್ಲ. ಚುನಾವಣೆಯಲ್ಲಿ ಜನರನ್ನ ಸೆಳೆಯಬಲ್ಲ ವರ್ಚಸ್ವಿ ನಾಯಕರ ಕೊರತೆ ಇದೆ. ಹಿರಿಯ ನಾಯಕರು ಮತ್ತು ರಾಹುಲ್, ಪ್ರಿಯಾಂಕಾ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಇಬ್ಬರೇ ಪಕ್ಷದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹಿರಿಯ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಾಯಕತ್ವದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಹಿರಿಯ ನಾಯಕರು ಒಬ್ಬೊಬ್ಬರಾಗಿಯೇ ಪಕ್ಷ ತೊರೆಯುತ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಬಹುತೇಕ ರಾಜ್ಯಗಳಲ್ಲಿ ನಾಯಕರ ಆಂತರಿಕ ಕಿತ್ತಾಟ ಇದ್ದು ಈ ಕಲಹದಿಂದಾಗಿ ಕಾಂಗ್ರೆಸ್ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದೆ. ಸತತ ಸೋಲಿನಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಕಳೆಗುಂದಿದ್ದು ಪಕ್ಷ ಸಂಘಟನೆ ಸರಿಯಾಗಿ ಆಗುತ್ತಿಲ್ಲ. ಇನ್ನೆರಡೇ ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರ. ಒಂದೊಂದೇ ಚುನಾವಣೆಗಳನ್ನ ಸೋಲುತ್ತಾ ಬರ್ತಿರುವ ಕಾಂಗ್ರೆಸ್ ಈಗ ಎರಡೇ ರಾಜ್ಯಗಳನ್ನ ಮಾತ್ರ ಉಳಿಸಿಕೊಂಡಿದೆ. ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಸ್ವಂತ ಬಲದ ಮೇಲೆ ಆಡಳಿತ ನಡೆಸುತ್ತಿದೆ. ಮಹಾರಾಷ್ಟ್ರ, ಜಾರ್ಖಂಡ್, ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಂಡು ಅಧಿಕಾರ ನಡೆಸುತ್ತಿದೆ. ಆದ್ರೆ ಆ ರಾಜ್ಯಗಳಲ್ಲೂ ಚುನಾವಣೆ ನಡೆದರೆ ಫಲಿತಾಂಶ ಏನಾಗುತ್ತೋ ಅನ್ನೋ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸದ್ಯ ಪಂಚ ರಾಜ್ಯಗಳ ಪೈಕಿ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಇದೇ ರೀತಿ ಕಾಂಗ್ರೆಸ್ ಪ್ರದರ್ಶನ ಮುಂದುವರಿಸಿದ್ರೆ ಎಲ್ಲಾ ರಾಜ್ಯಗಳನ್ನು ಕಳೆದುಕೊಂಡು ಹೇಳ ಹೆಸರಿಲ್ಲದಂತಾಗುವುದು ನಿಶ್ಚಿತ. ದೆಹಲಿಯಿಂದ ಹರೀಶ್ ಜೊತೆ ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಕಾಂಗ್ರೆಸ್ ಕೇವಲ ಅಲ್ಲಿ ಮಾತ್ರ ಸೋತಿರೋದಲ್ಲ, ಪಂಜಾಬ್ನಲ್ಲಿ ಸೋತಿರೋದಲ್ಲ, ಉತ್ತರಾಖಂಡ್ ಮಾತ್ರ ಅಲ್ಲ, ಗೋವಾ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಹಾಗಾದ್ರೆ ಕಾಂಗ್ರೆಸ್ ಮೇಲೆ ಯಾವ ಸ್ವರೂಪದ ಪರಿಣಾಮವನ್ನು ಬೀರಬಹುದು? ಪಂಚರಾಜ್ಯದ ಸೋಲುಗಳಿಂದಾಗಿ ರಾಜ್ಯ ಕಾಂಗ್ರೆಸ್ಗೆ ರವಾನೆಯಾಗಿರುವಂತಹ ಸಂದೇಶ ಏನು ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಕಲೀಲೇಬೇಕಾಗಿರುವಂತಹ ಕೆಲವು ಪಾಠಗಳು ಕೂಡ ಇದಾವೆ ಮತ್ತು ಗೊಂದಲಗಳನ್ನ ಸೃಷ್ಟಿ ಮಾಡೋದು. ಉತ್ತರಾಖಂಡ್ನಲ್ಲಿ ನೋಡಿ, ಉತ್ತರಾಖಂಡ್ ಬಹಳ ಆರಾಮಾಗಿ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋಂಥ ನಿರೀಕ್ಷೆ ಇತ್ತು. ಆದ್ರೆ ಕಾಂಗ್ರೆಸ್ನ ಒಳಗಡೆ ಎರಡು ಕಾಂಗ್ರೆಸ್ ಉತ್ತರಾಖಂಡ್ನಲ್ಲಿ ನಿರ್ಮಾಣ ಆಗಿತ್ತು. ಈ ಆಪಾದನೆಗೆ ಕರ್ನಾಟಕದ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ. ಇಲ್ಲಿ ಎರಡು ವಿಂಡೋದಲ್ಲಿ ಇಬ್ಬರನ್ನೇನು ತೋರಿಸ್ತಾ ಇದೀವಲ್ಲ, ಆ ಇಬ್ಬರ ನಡುವೆಯೂ ಕೂಡ ಒಂದೊಂದು ಬಣ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಇದನ್ನ ಬೇರೆನ್ಯಾರು ಹೇಳಬೇಕಾಗಿಲ್ಲ. ನಾವು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನು ಎಷ್ಟೇ ಹೇಳ್ಕೊಂಡ್ರು ಕೂಡ ಈ ಇಬ್ಬರು ನಾಯಕರು ವಿರುದ್ಧ ದಿಕ್ಕುಗಳಿಗೆ ಸಾಗ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ಅಷ್ಟೇ ಬಲವಾಗಿದೆ. ಹೀಗಾಗಿನೇ ಇವರು ಒಗ್ಗೂಡದೆ ಹೋದ್ರೆ ಕಾಂಗ್ರೆಸ್ ಹೇಗೆ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿಯಾದ ಸಂದೇಶವನ್ನ ಸ್ಪಷ್ಟವಾಗಿ ಈ ಚುನಾವಣೆ ರವಾನೆ ಮಾಡಿದೆ. ಇದೆಲ್ಲದರ ಜೊತೆಗೆ ಹರಿಪ್ರಸಾದ್, ಒಂದು ಸಂಗತಿನ ನಾವು ಹೇಳಲೇಬೇಕು. ಯಾಕಂದರೆ ಒಂದು, ಕಾಂಗ್ರೆಸ್ ನಾಯಕರು, ರಾಜ್ಯ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿ ಹೋಗಬೇಕು. ನೀವು ಜೊತೆಗೆ ನೀವು ಬಂಡಿ ಹತ್ತಿದರೆ ನಿಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಜನ ಭಾವಿಸಲ್ಲ. ನಂಬರ್ ಒನ್. ಜೊತೆಗೆ ನೀವೇನಾದರೂ ನೀವು ಸಾರೋಟ್ರನ್ನ ಹತ್ತಿದರೆ, ನೀವು ಜಟಕಾ ಬಂಡಿ ಹತ್ತಿದರೆ, ಅದರಲ್ಲೂ ಏನು ಅಂತಂದರೆ ನೀವು ಇಬ್ಬರು ಒಂದೇ ಕಡೆ ಕೂತ್ಕೊಂಡು ನೀವೇನಾದರೂ ಜಟಕಾ ಓಡಿಸೋಕೆ ಶುರು ಮಾಡಿಬಿಟ್ರೆ ಆ ಕುದುರೆ ಯಾವ ಕಡೆ ಓಡಬೇಕು, ಅದನ್ನು ಎಲ್ಲಿಗೆ ಬೀಳಬೇಕು? ಕಾಂಗ್ರೆಸ್ಸಿನ ಸ್ಥಿತಿ ಅದೇ ಆಗಿದೆ ಇವತ್ತು. ಕಾಂಗ್ರೆಸ್ಸಿನ ನಾಯಕರು ಎಲ್ಲವನ್ನೂ ಕೂಡ ಮರೆತು ಒಗ್ಗಟ್ಟಾಗಿ ಹೋಗಬೇಕು. ಜೊತೆಗೆ ಏನಂದರೆ ಮೊದಲು ಅಧಿಕಾರಕ್ಕೆ ತರ್ತೀವಿ, ಆಮೇಲೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಲಿ, ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಮನಸ್ಥಿತಿಗೆ ಬರಬೇಕು. ಇನ್ನೂ ಕೂಡ ನೀವು ಎಷ್ಟು ಕೇಳಿದ್ರೂ ಕೂಡ ಎಲ್ಲೋ ಕಡೆಗೆ ಅಷ್ಟು ಒಗ್ಗಟ್ಟು ಕಾಣ್ತಾ ಇಲ್ಲ. ಆ ರೀತಿ ಆದರೆ ರಾಜ್ಯ ಕಾಂಗ್ರೆಸ್ಗೂ ಕೂಡ ಮುಜುಗರ ಕಾದಿದೆ. ಅಟ್ಲೀಸ್ಟ್ ಏನು ಅಂತಂದರೆ ಸ್ವಲ್ಪ ಉತ್ಸಾಹದಿಂದ ಇದೆ ರಾಜ್ಯ ಕಾಂಗ್ರೆಸ್. ಅದನ್ನು ಇನ್ನಷ್ಟು ಬೆಳೆಸಿದರೆ ಮಾತ್ರ ಅದಕ್ಕೆ ಉಳಿಗಾಲ. ಬಹುಶಃ ಈ ಸಂದೇಶ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.